ಕಾಮಿಡಿ ಖಿಲಾಡಿಗಳು ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್, ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಫುಡ್ ಸಿನ್ಸ್ 1973. Not tension, a smile please. ನಕ್ಕು ಮುತ್ತುದುರಿಸೋ ಹುಡುಗಿರ್ಗೆ, ನಕ್ಕಿ ಹಲ್ಲು ದುರಿಸ್ಕೊಳ್ಳೋ ಹುಡುಗರಿಗೆ, ಮೀಸೆ ಮರೆಲ್ ನಗೋ ಅಂಕಲ್ಗೆ, ದೋಸೆ ಮಾಡ್ತಾ ನಗೋ ಆಂಟಿರ್ಗೆ, ಮಗುವಿನ ನಗು ಇರೋ ದೊಡ್ಡೋರ್ಗೆ, ದೊಡ್ಡೋರ ಹೃದಯ ಇರೋ ಮಕ್ಕಳಿಗೆ, ಎಲ್ರಿಗೂ ಈ ನಮ್ಮ ಮಾಸ್ಟರ್ ನಾನು ಕೇಳ್ಕೊಳ್ಳೋದು ಒಂದೇ, ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು. ಇದು ಕಾಮಿಡಿ ಕಿಲಾಡಿಗಳು ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್, ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ ಗುಲಾಬ್ ಜಾಮೂನ್, ಬೈ ಒನ್ ಗೆಟ್ ಒನ್ ಫ್ರೀ, ಅಸೋಸಿಯೇಟ್ ಸ್ಪಾನ್ಸರ್ಸ್ ಆನರೈಟ್, ಡ್ಯುಯಲ್ ಕ್ಯಾಮ್ರಾ, ಡ್ಯುಯಲ್ ಜಾಯ್, ಹರ್ಷೀಸ್, ಬಲಿ ಚಪ್ಪಾಳೆ. So let's welcome our judges. ಮಂಡ್ಯದಿಂದ ಹುಬ್ಳಿವರೆಗೂ ತನನಂ ಅಂತ ಬೀಸ್ಕೊಂಬಂದ ಗಾಳಿ. ಸೊ ಇವತ್ತು ನಮ್ಮ ಮುಂದೆ ಇದಾರೆ ಸುಂಟ್ರ ಗಾಳಿಯಾಗಿ ಲೇಡಿ ವಾರ್ಡನ್ ರಕ್ಷಿತಾ ಮೇಡಮ್ ಅವರು, ಬಲಿ ಚಪ್ಪಾಳೆ. ಇವರ ತರಲೆ ಅಂತೂ ಸೂಪರ್ ರೀ. ಇವರ ಸರ್ವರ್ ಸೋಮಣ್ಣ ಪಾತ್ರ ಸೂಪರು. ಕಾಮಿಡಿಯಲ್ಲೇ ಜನ ಮನಗಳ ಬುದ್ಧಿನ ಜಪ್ತಿ ಮಾಡಿರೋ ನಮ್ಮ ಕಾಮಿಡಿ ಮಾಸ್ಟರ್ ನವರಸ ನಾಯಕ ಜಗಣ. ಮನಸಾರೆ ಮನರಂಜಿಸಿದ ನಮ್ಮೆಲ್ಲರ ಮುಗುಳ್ನಗೆ ನಿರ್ದೇಶಕ, ಲೆಟ್ಸ್ ವೆಲ್ಕಮ್ ಯೋಗರಾಜ್ ಭಟ್ರು ಸರ್ಗೆ. ಓಕೆ, ಈಗೆಲ್ಲ ಟ್ರೆಂಡ್ ತುಂಬಾ ಚೇಂಜ್ ಆಗ್ಬಿಟ್ಟಿದೆ. ಕೋಟ್ಯಾಂತರ ರೂಪಾಯಿ ದುಡ್ಡೇನ್ ಬೇಕಾಗಿಲ್ಲ ಮದುವೆ ಮಾಡ್ಕೊಳಕ್ಕೆ, 100 ರೂಪಾಯಿ 10 ರೂಪಾಯಿ ಇದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಸೊ ಜಗಣ, ಹೇಗಿತ್ತು ಚೇಂಜ್ ಓವರ್? ಹೇಗೆ ಅನ್ನಿಸ್ತಾ ಇದೆ ಒಂದು ವಾರದಿಂದ? ನೀವು ನಂಬ್ತಿರೋ ಬಿಡ್ತಿರೋಪ್ಪ, ನಮ್ಮ ಅಕ್ದಿರೆಲ್ಲ ಬಂದು ನನ್ನ ಪರ್ಸ್ ನೋಡಿ ಹೇಳೋರು, ನಿನ್ನ ಪರ್ಸ್ನ ತೆಪ್ಕೊಂಡು ಹೋಗ್ಬಿಡ್ತೀನಿ ಒಂದಿನ ಅನ್ನೋಳು ನಮ್ಮ ಚಿಕ್ಕಕ್ಕ, ಅವಳು ಡಾಕ್ಟ್ರು. ಯಾಕಮ್ಮ ಹಂಗಂತ ಒಂದು ಏನು ಯಾವಾಗ ನೋಡೋದು ಇಷ್ಟಿಷ್ಟು ದುಡ್ಡು ಇಟ್ಟಿತ್ತಿ ಒಳಗಡೆ ಏನು ನೋಡು. ಈಗ ಅವಳು ಬಂದಾಗ ಹಂಗೆ ತೋರಿಸ್ತೀನಿ, ಓನ್ಲಿ 50 ರೂಪೀಸ್ 100 ರೂಪೀಸು, ಒಂದು 6, 7, 8 ಇರ್ತವೆ. ಏನು ವಾರನೂ ಬಿಲ್ಡಪ್ಗೆ ಯಾವ ಹೋಟ್ಲಿಗೆ ಹೋಗೋಣ ಅಂತ ಅಂತಿದ್ವಿ. ಇವಾಗ ಯಾರು ಕರೀದಿದ್ರೆ ಸಾಕು ನಮ್ಮನ್ನ, ನಾವು ಎಲ್ಲೂ ಹೋಗದೇ ಇದ್ರೆ ಸಾಕು, ಬಹಳ ಚೆನ್ನಾಗಿದೆ ಅಂತ ಹೇಳಿ ಒಂಥರ ಗ್ರೀನ್ ಲೇಬಲಿಂದ ಕೋಡೇಶ್ವರ್ಗೂ ಮೇಂಟೈನ್ ಮಾಡ್ತಾ ಇದ್ದೀವಿ. ನಾವೆಲ್ಲ ತಮಾಷೆ ಮಾಡಿದ್ವೆಲ್ಲ. ಓಕೆ, ಒಂದು ಜವಾಬ್ದಾರಿ ಹೇಳೋಣ. ನೋಡಿ, ಸಾವಿರಾರು ಕೋಟಿ ನಮ್ಮ ಹಣ ಟೆರರಿಸ್ಟ್ ಕೈನಲ್ಲಿತ್ತು. ಅದು ಬಾಂಗ್ಲಾನಲ್ಲಿತ್ತು, ಪಾಕಿಸ್ತಾನದಲ್ಲಿತ್ತು, ಎಲ್ಲೆಲ್ಲಿ ಇರಬೇಕು ಅಲ್ಲೆಲ್ಲವೂ ಇತ್ತು. ಆ ಹಣವನ್ನ ಹವಾಲಾ ಮುಖಾಂತರ ನಮ್ಮಲ್ಲಿ ಇರುವಂಥ ಸ್ಲೀಪಿಂಗ್ ಸೆಲ್ಗಳಿಗೆ ಸಪ್ಲೈ ಆಗ್ತಾ ಇತ್ತು. ಇವತ್ತು ಏನಾದರೂ ಈ ಗಟ್ಟಿ ನಿರ್ಣಯಗಳು ತಗೊಳ್ಳದೆ ಹೋಗಿದ್ರೆ, ನೆಕ್ಸಲೈಟ್ಸ್ಗಳ ಹತ್ರ 7,000 ಕೋಟಿ ಇದೆ ಅಂತ ಮಾಹಿತಿ ಇದೆ, 7,000 ಕೋಟಿ. ಆಮೇಲೆ ಈ ಟೆರರಿಸ್ಟ್ಗಳು ಏನಿದ್ದಾರೆ ಇವ್ರ ಹತ್ರ ಹೆಚ್ಚು ಕಮ್ಮಿ 25,000-30,000 ಕೋಟಿ. ನಮ್ಮ 120 ಕೋಟಿ ಜನ ಭಾರತೀಯರು ಈ ಮೋದಿ ಅನ್ನೋ ವ್ಯಕ್ತಿ ಈ ನಿರ್ಣಯ ಮಾಡದೆ ಹೋಗಿದ್ರೆ ಬಹುಶಃ 2045 ಇಸ್ವಿ ಬರೋದ್ರಲ್ಲಿ ನಾವೆಲ್ಲ ಸರ್ವನಾಶ ಆಗ್ತಾ ಇದ್ವಿ. ನಮ್ಮ ತಲೆಮಾರುಗಳೆಲ್ಲ ಫೋಟೋದಲ್ಲಿ ಇರ್ತಾ ಇದ್ವಿ, ಹಿಂಗೆ ಸತ್ತೋಗ್ಬಿಟ್ಟಿರ್ತಾ ಇದ್ವಲ್ಲ, ಕುಂಕುಮ ಹಾಕ್ಬಿಟ್ಟು ನೂನಾರು ಹಾಕ್ಬಿಟ್ಟಿರೋರು. ಆ ತಲೆಮಾರಿತ್ತಲ್ಲ, ಹುಟ್ಟೋ ತಲೆಮಾರು ನಮ್ಮನ್ನೆಲ್ಲ ಶಪಿಸ್ತಾ ಇದ್ರು. ಅದನ್ನ ಇವತ್ತು ತಪ್ಪಿಸಿರೋ ಮಹನೀಯ ಯಾರು ಅಂದರೆ ದ ಒನ್ ಆ್ಯಂಡ್ ಓನ್ಲಿ ಮೋದಿ. ವೆರಿ ವೆಲ್ ಸರ್. ಬಟ್ರೆ, ನೀವು ಲವ್ ಸ್ಟೋರಿಗಳಿಗೆ ಫೇಮಸ್, ಒಂದಷ್ಟು ದೊಡ್ಡ ಎಕ್ಸಾಂಪಲ್ ಸೆಟ್ ಮಾಡಿದಿರಿ. ಒಂದು ರೀಸೆಂಟ್ ಲವ್ ಸ್ಟೋರಿ, ಡೆಲ್ಲಿಯಲ್ಲಿ ATMಗೋಸ್ಕರ ಬ್ಯಾಂಕ್ ಕ್ಯೂ ಅಲ್ಲಿ ನಿಂತಿದ್ದಂತ, ಆ ಕ್ಯೂ ಅಲ್ಲೇನೆ ಯಾವ್ದೋ ಒಂದು ಜೋಡಿಗೆ ಅಲ್ಲೇ ಲವ್ ಆಗಿ, ಅಲ್ಲೇ ಐ ಕಾಂಟ್ಯಾಕ್ಟ್ ಆಗಿ, ಅಲ್ಲೇ ಮದುವೆನೂ ಆಗೋಗಿದೆಯಂತೆ. ಇದಕ್ಕೆ ಏನ್ ಹೇಳೋಣ ಭಟ್ರೆ? ಈ ಬರಗಾಲದಲ್ಲಿ ಲವ್ ಮಾಡಿದ್ರಲ್ಲ, ಅವ್ರಿಗೆ ಏನನ್ಬೇಕು? ಅದೇ ಇಂಥ ಬರಗಾಲದಲ್ಲಿ ಪ್ರೀತಿಯಾಗಿ ಮದುವೆ ಆಯ್ತು ಅಂತ ನಿಮ್ ಬಾಯಲ್ಲೇ ಕೇಳಿದ್ದು. ಹೌದು. ಹುಟ್ಟೋ ಮಕ್ಕಳು ಮಳೆಗಾಲ ತರ್ತವೆ ಅಂತ ಹೇಳ್ಬಹುದು. ಸೂಪರ್. ಅದ್ರ ಮೇಲೆ 1-2 ಸಾಲು ಏನಾದ್ರು ಹಂಗೆ ಸ್ಪಾಟಲ್ಲಿ ಅವ್ರ ಬರವಣಿಗೆ ಎಲ್ಲವೂ ಆಗಿ ಒತ್ಕೊ ಮನೆಗೆ ಹೋದ್ರು ಅಂತ 1 4 ಸಾಲಲ್ಲಿ ಹೇಳ್ಬಿಟ್ರೆ, ಓಕೆ, ರಕ್ಷಿತಾ ಅವರು ಡ್ಯಾನ್ಸ್ ಆಡ್ತಾರೆ. ATM ಮುಂದೆ ಆರಾಕೊಂಡು ಕ್ಯೂ ನಿಂತೆ, ಮಧ್ಯಾಹ್ನದ ಹೊತ್ತೆ ಪೋಲಿ ಆದೆ, ಮೊದಲೇ ಕಾಸಿಲ್ಲ, ಕಾಳಾಕಿ ಇದ್ದೊಂದು ಮೂಟೆ ಖಾಲಿ ಮಾಡ್ಕೊಂಡೆ. ಈ ಮದುವೆ ಕಾರಣ ನೀನಪ್ಪ, ಮೋದಿ ಮದುವೆಗೆ ಬಾರಪ್ಪ. ಅದಕ್ಕೆ ಹೇಳೋದು ಭಟ್ರನ್ನ ವಿಕಟ ಕವಿಗಳು ಅಂತ. ಗೊತ್ತಾಯ್ತಾ? ಬರಹಗಾರನ ತಾಕತ್ತು ಏನು ಅಂತ ಗೊತ್ತಾಯ್ತಾ? ಖಂಡಿತ, ಅಬ್ಸಲ್ಯೂಟ್ಲಿ. ಇದನ್ನ ಬಹಳ ಹೆಮ್ಮೆಯಿಂದ ಕನ್ನಡಿಗರು ಇದನ್ನ ನಿರಂತರವಾಗಿ ಮನಸ್ಸಿನಲ್ಲಿ ಇಟ್ಕೋಬೇಕು. ಅಪರೂಪಕ್ಕೆ ಒಬ್ರು ಬರ್ತಾರೆ, ಅವ್ರನ್ನ ಎತ್ತಿ ಹೃದಯದಲ್ಲಿ ಇಟ್ಕೊಳ್ಳಿ, ಸಾಕು. ಅಷ್ಟೇ ನಾನು ಹೇಳೋದು. ಸರಿಯಾಗಿ ಪೋಷಿಸಿದ್ರೆ ಅಕ್ಕಪಕ್ಕ ರಾಜ್ಯಕ್ಕೆಲ್ಲ 6 ಸಾರ್ ಹೊಡೆದು ತೋರಿಸ್ಕೊಡ್ತಾರೆ. ಸೂಪರ್ ಭಟ್ರೆ. ಈ ಕಾರ್ಯಕ್ರಮ ಬರೀ ನಗಿಸ್ತಾ ಇಲ್ಲ, ನಗುವಿನ ಆಚೆಗೆ ಬೇರೆ ಒಂದು ಲೆವೆಲ್ಲು, ಒಂದು 800 ವೋಲ್ಟ್ ಕರೆಂಟ್ ಪಾಸ್ ಆಗ್ತಿದೆ ಸಮಾಜದಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೂಪರ್.
ಥ್ಯಾಂಕ್ ಯು. ಆಮೇಲೆ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ನಾವು ಕೇಳಿ ನಮ್ಮ ಎನರ್ಜಿ ಲೆವೆಲ್ಗಳು ನಿಜಕ್ಕೂ ಬೇರೆ ಆಗಿದೆ. ಇದಕ್ಕೆಲ್ಲ ಕಾರಣ ಇಡೀ ತಂಡ ಮತ್ತೆ ನೋಡುಗರು ಇಬ್ಬರಿಗೂ ಒಂದು ನಮಸ್ಕಾರ. ಸೂಪರ್ ಸೂಪರ್. ಆಮೇಲೆ ಇನ್ನೊಂದು ಖುಷಿ ವಿಷಯ, ಜನ ಕಂಟೆಸ್ಟೆಂಟ್ಗಳನ್ನು ಇಂಡಿವಿಜುವಲ್ ಆಗಿ ಗುರುತಿಸಿ ಪ್ರೀತಿಸೋಕೆ ಶುರು ಮಾಡಿದ್ದಾರೆ. ಅವ್ರ ಮುದ್ದು ನಿಮಗೆ ಸಿಗ್ತಾ ಇದೆ, ಕಾಪಾಡ್ಕೊಳ್ಳಿ. ಓಕೆ, ಒಳ್ಳೆ ಕಿವಿ ಮಾತು ಸಿಕ್ಕಿದೆ ಭಟ್ರಿಂದ. ಈಗ ಕಾರ್ಯಕ್ರಮದ ರೂಲ್ಸ್ ಅದೇ, ಶೋ ಫಾರ್ಮ್ಯಾಟ್, ದಟ್ ಈಸ್ ಎಲಿಮಿನೇಷನ್. ಕಳೆದ ವಾರ ಡೇಂಜರ್ ಝೋನಲ್ಲಿ ಇದ್ದಂಥ ಆ ಕಿಲಾಡಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದೀನಿ. ಪ್ಲೀಸ್ ಬನ್ನಿ. ದಿವ್ಯಾ, ಮುತ್ತುರಾಜ್ ಹಾಗೂ ಹಿತೇಶ್. ಇರೋದ್ರಲ್ಲೇ ಬಾಟಮ್ 3 ಯಾರು ಅಂತ ಬಂದಾಗ ಮುತ್ತುರಾಜ್ ಅವರು, ಹಿತೇಶ್ ಮತ್ತೆ ದಿವ್ಯಾ ಅವರು ಇವರಿಂದ ಬಾಟಮ್ 3. ಸೊ ಆಸ್ ಪರ್ ದಟ್ ಏನೋ ಅನ್ನೋದನ್ನ ಜಡ್ಜಸ್ ತಿಳಿಸ್ಬೇಕು. ಯೂಶಲಿ ರಕ್ಷಿತಾ ಮೇಡಮ್ ಹೇಳ್ತಾರೆ, ಸೊ ಪ್ಲೀಸ್ ನೀವು ಹೇಳಬೇಕು ಅಂತ ಕೇಳ್ಕೊಂತೀನಿ. ಇವರಿಬ್ರಂತೂ ಯಾವಾಗಲೂ ಹೇಳಲ್ಲ ನನಗೆ ಇದು ಹಾರಬಲ್ ಜಾಬ್ ಈ ವಾರ ಬೇಕಾಗಿಲ್ಲ ಆನಂದ್, ಸೊ ಈ ಜಾಬ್ ಈ ವಾರ ನೀನೇ ಮಾಡು. ನಮ್ಮ ಎಲ್ಲರ ಕಡೆಯಿಂದನೂ ಒಂದು ರಿಕ್ವೆಸ್ಟ್. ನನಗೆ ಯಾಕೆ ಕೇಳ್ತೀರಾ? ನಾನು ಹೇಳೋಕ್ಕಾಗಲ್ಲ. ಜಡ್ಜಸ್ ನೀವು ಹ್ಯಾವ್ ಟು ಪ್ಲೀಸ್. ನಾವು ನೋಡುಗರಾಗ ಅವ್ರನ್ನ ಇಷ್ಟಪಡ್ತಿರ್ತೀವಿ. ಅವ್ರು ತಪ್ಪು ಸರಿ ಹೇಳೋದು ಖುಷಿ ಆಗುತ್ತೆ, ಬಿಟ್ಟರೆ ಇದೆಲ್ಲ ನಾವು ಹೇಳೋದು ತಪ್ಪು. ನೀನು ಈ ವಾರ ನೀನು ಹೇಳ್ಬೋದು ಪಾಪ, ಯಾಕಂದರೆ ಅವನು ಸೀದೋಗಿರೋ ಮೀನು ಇದ್ದಂಗೆ ಅವನೇ, ಅವನು ಊಟ ಸಿಗ್ದಿರೋ ಕೊಕ್ಕರೆ ಇದ್ದಂಗೆ ಅವನೇ, ಇವಮ್ಮ ಒಣಗಿ ತೇಲಾಡೋ ಇದ್ದಿದ್ದಂಗೆ ಅವಳೆ. ನೀವು ಏನು ಹಾಕ್ಕೊಟ್ಬಿಟ್ಟು ನಮಗೆ ಅವ್ರ ಮನಸ್ಸಲ್ಲಿ ಎಲ್ಲ ಸಂಸ್ಕೃತದಲ್ಲಿ ನಮ್ಮನ್ನ ಅಂತೆಲ್ಲ ಬೈಕೊಳ್ತಾರಲ್ಲ ಮಾಡಿ, ಯಾಕ್ರಿ? ನಿಮ್ಗೇನು ಅನಿಸುತ್ತೆ ನೀವು ಹೇಳ್ಬೋದಲ್ವಾ? ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಜಡ್ಜಸ್, ನಿಮ್ಮ ಪರ್ಮಿಷನ್ ಒಂದಿಗೆ ಪ್ರಾಯಶಃ ಈ ವಾರ ನಾನು ಮುಂದಿಡಬೇಕಾಗಿರುವಂಥ ಒಂದು ಪ್ರಸಂಗ ಒದಗಿದೆ. ಓಕೆ, ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಕೊತ ಬಂದರು ದಿವ್ಯಾ ಅವರು. ಓಪನಿಂಗ್ಗೆ 6 ಹೊಡೆದ್ರು ಹಿತೇಶ್ ಅವರು ಮತ್ತು ನಮ್ಮ ಮುತ್ತುರಾಜ್ ಅವರು. ಆದರೆ ಯಾವತ್ತೂ ಇವ್ರನ್ನ ನಾವು ಡೇಂಜರ್ ಝೋನಲ್ಲಿ ನೋಡೋದೇ ಇಲ್ವೇನೋ ಅನ್ನೋ ಮಟ್ಟಿಗೆ ಇವರ ಪರ್ಫಾರ್ಮೆನ್ಸಸ್ ಇದ್ದರೂ ಸಹ ಬಹಳ ಆಶ್ಚರ್ಯಕರವಾಗಿ 3 ಜನ ಇವತ್ತಿನ ದಿವಸ ಡೇಂಜರ್ ಝೋನಲ್ಲಿದ್ದಾರೆ. ಆ್ಯಂಡ್ ನನಗೆ ಪ್ರಾಯಶಃ ಪ್ರತಿ ವಾರ ನಾನು ಸೇವ್ ಆಗೋರನ್ನ ಹೇಳ್ತಾ ಇದ್ದೆ. ಈ ಸಲ ನನಗೆ ಹೇಳಿರೋದ್ರಿಂದ ನಾನು ಡೈರೆಕ್ಟಾಗಿ ಬಂದ್ಬಿಡ್ತೀನಿ, ಬಿಕಾಸ್ ಇದು ಬೇಗ ಫಿನಿಶ್ ಮಾಡಿ ವಿಲ್ ಗೋ ಟು ದಿ ಎನರ್ಜಿ ಝೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಾರ ನಮ್ಮ ಕಾಮಿಡಿ ಕಿಲಾಡಿಗಳು ಶೋ ಇಂದ ದೂರ ಉಳ್ಕೊತಾ ಇರೋವಂಥ ಕಂಟೆಸ್ಟೆಂಟ್ ಯಾರು? ಮುತ್ತುರಾಜ್, ಹಿತೇಶ್ ಮತ್ತು ದಿವ್ಯಾ. ಸೊ ಆ ಕಂಟೆಸ್ಟೆಂಟ್ ದಿವ್ಯಾ ಅವರು. ಥ್ಯಾಂಕ್ ಯು ಸೋ ಮಚ್. ಶೋಗೆ ಬಂದ್ರಿ, ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ರಿ. ವಿ ಆರ್ ರಿಯಲಿ ವೆರಿ ಗ್ಲಾಡ್ ಟು ಹ್ಯಾವ್ ಯು ಹಿಯರ್ ಆನ್ ದ ಶೋ. ಇವನ್ ಐ ಫೀಲ್ ದ ಸೇಮ್. ನಿಮ್ಮ ಜರ್ನಿ ಹೀಗೆ ಚೆನ್ನಾಗಿ ಮುಂದುವರಿ ಆಗಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆನಂದ, ನಾವು 3 ಜನ ಜಡ್ಜಸ್ ಈ ವಾರ ಏನು ಡಿಸೈಡ್ ಮಾಡಿದ್ದೀವಿ ಅಂದರೆ, 5ನೇ ವಾರ ಇದು, ಆ್ಯಂಡ್ ಎಲ್ಲರೂ ತುಂಬ ಇಂಪ್ರೂವ್ ಆಗಿದ್ದಾರೆ ಅಂತ ಅನಿಸುತ್ತೆ. ಓಕೆ, ಸೊ ಈ ವಾರದ ಏನೇನು ವೋಟಿಂಗ್ ಬಂದಿದೆ ಈ 3 ಜನರಿಗೆ ನಾವು ಮುಂದಿನ ವಾರ ಕ್ಯಾರಿ ಓವರ್ ಮಾಡಿದ್ರೆ ಹೆಂಗಿರಬಹುದು? ಈ ವಾರ ಎಲಿಮಿನೇಷನೇ ಇರಲಿಲ್ಲ ಅಂದರೆ ಹೆಂಗಿರ್ಬೋದು? ಸೊ ಇದನ್ನ ಸ್ವಲ್ಪ ಬಿಡಿಸಿ ನೀಟಾಗಿ ಅರ್ಥ ಮಾಡಿಸ್ತೀನಿ, ಸರಿ ಕೇಳಿಸ್ಕೊಳ್ಳಿ. ಯಾಕೆ ಅಂತಂದ್ರೆ ಎಲಿಮಿನೇಷನ್ ಆಗಿಲ್ಲ ಅಂದ ತಕ್ಷಣ ಮುಂದಿನ ವಾರ ನಾವು ಸೇಫಾ ಪ್ರಶ್ನೆ ಉದ್ಭವ ಆಗ್ಬೋದು. ರಿಲ್ಯಾಕ್ಸೇಷನ್ ಮೋಡ್ಗೆ ಹೋಗ್ಬೇಡಿ, ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಅಂದ್ರೆ ಪ್ರಾಯಶಃ ಇಲ್ಲಿ ತೂಗ್ತಾ ಇದ್ದಂತ ಕತ್ತಿ ಸ್ವಲ್ಪ ದೂರ ಹೋಗಿದೆ, ಆದ್ರೆ ಅದ್ರ ಹಗ್ಗ ಹಾಗೇ ಇದೆ. ಅದು ಚೂರು ಲೂಸ್ ಆದ್ರೂ ಇವತ್ತಿನ ಪರ್ಫಾರ್ಮೆನ್ಸ್ ಅಲ್ಲಿ ನೆಕ್ಸ್ಟ್ ವೀಕ್ ಮತ್ತೆ ಕಟ್ಟಾಗಿ ಬೀಳುವ ಸಾಧ್ಯತೆ ಇರುತ್ತೆ. ಸೊ ಈ ವಾರದ ನೀವು ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿ ಕೊಡಬೇಕು ಅಂತಂದ್ರೆ, ಅಗೇನ್ ಇದು ಆ್ಯಡ್ ಅಪ್ ಆಗಿ ನೆಕ್ಸ್ಟ್ ವೀಕ್ಗೆ ಓವರ್ಟೇಕ್ ಆಗೋಷ್ಟು SMS ನಿಮಗೆ ಬರಬೇಕು. ಇಲ್ಲ 2 ವಾರದ್ದು ಆ್ಯಡ್ ಮಾಡಿದಾಗ ಆವರೇಜ್ ತಗೊಂಡಾಗ ನಿಮ್ದು ಕಮ್ಮಿ ಬಂದರೂ ಸಹ ನೆಕ್ಸ್ಟ್ ವೀಕ್ ನಾನು ಇವಾಗ ತಮಾಷೆಗೆ ಹೇಳಿದ್ದು ಸೀರಿಯಸ್ ಆಗ್ಬೋದು ದಿವ್ಯಾ ಅವರೇ, ಆ್ಯಂಡ್ ಹಿತೇಶ್ ಆ್ಯಂಡ್ ನಮ್ಮ ಮುತ್ತುರಾಜ್ ಅವರೇ. ಸೊ ದಯವಿಟ್ಟು ಸೀರಿಯಸ್ ಆಗಿ ತಗೊಂಡು ಒಳ್ಳೆ ಔಟ್ಪುಟ್ ಕೊಡಿ, ಬಿಕಾಸ್ ಎಲ್ಲರೂ ಟೆನ್ಷನ್ಗಳನ್ನ ಸೈಡ್ಗೆ ಇಡ್ತಿದ್ದಾರೆ. ಯಾಕಂದ್ರೆ ಇದು ಕಾಮಿಡಿ ಕಿಲಾಡಿಗಳು. ಪ್ಲೀಸ್ ಒಪ್ಪಿಕೊಳ್ಳಿ ವೇದಿಕೆ. ಓಕೆ, ಸೊ ಜಡ್ಜಸ್ ಬರೀ ಕಿಲಾಡಿಗಳ ಕಥೆನೇ ಕೇಳ್ತಾ ಇರ್ತೀರಾ, ಸ್ವಲ್ಪ ಸೈಕಲ್ ಗ್ಯಾಪಲ್ಲಿ ನಮ್ಮನೆ ಕಥೆನೂ ಕೇಳಿಪ್ಪ. ನೋಡಿ ಏನಾಗಿದೆ ಅಂತಂದ್ರೆ, ನಮ್ಮ ಅಪ್ಪನಿಗೆ ಒಂದು ಹೊಸ ಪ್ರಾಬ್ಲಮ್ ಶುರು ಆಗ್ಬಿಟ್ಟಿದೆ. ಬಟ್ರೆ ಅವ್ರು ನಿದ್ದೆ ಮಾಡಿದ್ರೆ ಅವ್ರ ಕನ್ಸಲ್ಲಿ ಬರೋರೆಲ್ಲ ಮಾಯ ಆಗ್ತಿದ್ದಾರೆ. ಮೊನ್ನೆ ನಮ್ಮ ಅತ್ತೆ ಹೊಸ ಮನೆ ಕಟ್ಕೊಂಡು ಗೃಹಪ್ರವೇಶ ಮಾಡಿದ್ರು. ಆ ಮನೆ ನಮ್ಮ ಅಪ್ಪನ ಕನ್ಸಲ್ಲಿ ಬಂದಿದ್ದು ಮನೆನೇ ಮಾಯ ಆಗ್ಬಿಡ್ತು. ಲೊಟ್ಟೆ ನ್ಯೂಸ್ ಮಾಡ್ಕೊಂಡು ನಮ್ಮಪ್ಪ ಚಿಲ್ಲರೆ ಕಾಸು ಸಂಪಾದಿಸ್ತಾ ಇದ್ದ. ಈಗ ಎಲ್ಲಾ ಚಾನಲ್ಲು ಅವನಿಗೆ ಫ್ಲಾಶ್ ನ್ಯೂಸ್ ಆಗ್ಬಿಟ್ಟಿದ್ದಾನೆ. ಯಾಕೆ ಹೇಳಿ ಅವನ ಕಥೆನ ನೋಡಿ. 1 ವಾರದಿಂದ ಅವ್ನು ನಿದ್ದೆ ಮಾಡದೇ ಇರೋ ಥರ ನೋಡ್ಕೊಳ್ಳೋದೆ
ಇವ್ರು ಟಾಸ್ಕ್ ಆಗ್ಬಿಟ್ಟಿದೆ. ಕುತ್ಕೊಳ್ರಿ. ಅಮ್ಮ ನಿದ್ದೆ ಕಮ್ಮಿ ಆಯ್ತಾ ಅಪ್ಪಂದು? ಇಲ್ಲ, ಟ್ರೈ ಮಾಡ್ತಿದೀವಿ. ಲೇ ಆನಂದ, ನನ್ನ ಲೋ ಮಾಡ್ತಾ ಇಲ್ಲ, ನನ್ನ ಸಾಯ್ಲ. ಇಲ್ಲಿ ಏನ್ ಪ್ರಾಬ್ಲಮ್ ನಡೀತಾ ಇದೆ? ಮಧ್ಯದಲ್ಲಿ ನಿಂದೇನೆ ಪ್ರಾಬ್ಲಮ್. ಅಪ್ಪ ಸದ್ಯ ಇವ್ರ ಕನ್ಸಲ್ಲೇ ನಿಮ್ ಮನೆಯವ್ರು ಯಾರು ಬಂದಿಲ್ಲ. ಯಾರು ಬಾಗ್ಲತ್ರ? ಲೇ ಆನಂದ, ಎಲ್ಲೋಯ್ತ ಬಾಗಿಲು ತೆಗಿಯಲ್ಲ? ಅಣ್ಣ ಬಂದಿರೋದು. ಮಾದೇವಿ ಹೋಗಿ ಬಾಗಿಲು ತೆಗೆ. ಇದಕ್ ಮಾತ್ರ ಪೋಸ್ ಕೊಡೋದು ಗೊತ್ತು. ಅಣ್ಣ ಬಾಗ್ಲತ್ರ ಬಂದ್ರೆ ತೆಗೆ ಗೊತ್ತಾಗಲ್ಲ ನಿನ್ಗೆ. ಏಯ್ ಪಟ್ಟ, ಇವ್ನು ತೂಗುಡ್ಸಿದ್ರೆ ತಲೆ ಮೇಲೆ ಒಂದು ಹಾಕೋ. ಅಯ್ಯೋ ತೂಕರ್ಸ್ಬಿಟ್ರಲ್ಲಪ್ಪ. ಅಯ್ಯೋ ಆನಂದ, ನಿಮ್ಮ ಅಣ್ಣ ಕಾಣಿಸ್ತಿಲ್ಲ. ಅಣ್ಣ ಕಾಣಿಸ್ತಾ ಇಲ್ವಾ? ಯಾಕೆ? ನಾನ್ ದೊಡ್ಡ ಮಗ ಕನ್ಸಲ್ ಬಂದಲ್ಲ. ಅಯ್ಯೋ ಅಣ್ಣ ಮಾಯ ಆಗೋದ್ ನಂಗಾರೆ. ಲೇ, ಯಾ ಬಾಯಿಂದ ಹೇಳ್ದೆ ಇವ್ರ ಮನೆಯವರು ಕನ್ಸಲ್ ಯಾರು ಬಂದಿಲ್ಲ ಅಂತ. ನೋಡಿಗ ಏನಾಯ್ತು? ನಾನು ಕನ್ಸ್ಕೊಂಡಿದ್ನ ಇವ್ರ ಕನ್ಸಲ್ ಅವ್ರು ಬರ್ತಾನೆ ಅಂತ. ಮಾವ, ನಿಮ್ ಕನ್ಸ್ಕೊಂಡಕ್ಕೆ ನನ್ನ ಹುಡ್ಕೊಂಡೆ ಬೇಕಿತ್ತ, ಬೇರೆಯವ್ರು ಯಾರು ಬಂದಿಲ್ಲ ಅಂತ. ಹೇಳಿ ಮಾವ, ಹೇಳಿ. ಹೇಳು ಮಾವ, ಹೇಳಿ. ನಮ್ಮವ ಕಡೆ, ಇದು ನಮ್ಮವ ಕಡೆ. ಏಯ್, ಇದು ನಮ್ಮವ, ಇದು ನಮ್ಮವ, ಇದು ನಮ್ಮವ. ಅಯ್ಯೋ ಇವ್ರಿಬ್ರು ಮಾಯ. ಹಂಗಾರೆ ತಲೆ ಮೇಲೆ ಹಾಕೋ ಮಲ್ಗೋ ನಮ್ಮಪ್ಪ. ಎಂತ ಮಾಡಿ ಅವ್ರಿಗೆ ಎಬ್ಸಿ ಬರ್ರ, ಇಲ್ದಿರ ನಾವು ಮಾಯ ಆಗ್ತಿ ಬರ್ರ. ಎಂತ ಇಲ್ಕಾಣಿ ಹೊಡೆದ್ರಿ ಹೇಳುದಿಲ್ಲ. ಇಲ್ಕಾಣಿ ಯಜಮಾನ್ರೆ ಹೇಳಿ ಬರ್ರ, ಎಂತದಾರು ಮಾಡಾರದ. ಅಯ್ಯೋ ನಾನೀಗ ಒಬ್ಬ ಡಾಕ್ಟರ್ ಫೋನ್ ಹಾಕಿದ್ದೀನಿ, ಅವ್ರು ಇನ್ನೇನು ಬರೋದ್ರಲ್ಲಿದ್ದಾರೆ. ಇರಿ, ನನಗೆ ಫೋನ್ ಬಂದ್ಬಿಡ್ತು. ಹಲೋ, ಏನು? ಹೌದಾ? ಅಯ್ಯೋಯ್ಯೋ, ಛೇ 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 ಛೇ. ಏನಾಯ್ತು? ಏನಿಲ್ಲಮ್ಮ, ಅಪ್ಪ ಯಾವಾಗ್ಲೂ ಕಾಳ ಹಾಕ್ತಾ ಇರ್ತಾರಲ್ಲ ಎದುರುಗಡೆ ಮನೆ ಆಂಟಿ, ಅವ್ರ ಕಿಚನ್ ಅಲ್ಲಿ ದೋಸೆ ಮಾಡ್ತಾ ಮಾಡ್ತಾ ಹಂಗೆ ಮಾಯ ಆಗೋಗ್ಬಿಟ್ರಂತೆ. ಆ ಬಿಣ್ಣನ್ ಗಿತ್ತಿ ಬಂದಿದ್ಲ ನಿಮ್ ಕನಸಿನಲ್ಲಿ? ಹೌದೌದು. ತಾಳಿ ಕಟ್ಟಿರೋ ಹೆಂಡತಿಯಾಗಿ ನಾನೊಂದಿನ ನಿಮ್ ಕನಸಿನಲ್ಲಿ ಬರ್ಲಿಲ್ಲ. ಅವಳು ಹೇಗ್ ಬಂದ್ಲು ನಿಮ್ ಕನಸಿನಲ್ಲಿ? ಈ ವಯಸ್ಸಿನಲ್ಲಿ ಬೇಕಿತ್ತ ಇದೆಲ್ಲ ನಿಮ್ಗೆ? ಅಮ್ಮ ಈಗೇನು ನೀನ್ ಅವ್ರ ಕನ್ಸಲ್ಲಿ ಹೋಗ್ಬೇಕಾ? ಇಲ್ಲಪ್ಪ. ಮತ್ತೆ ಖುಷಿ ಪಡು, ಅವಳು ಹೆಂಗಿದ್ರು ನೀನು ಕಾಂಪಿಟೇಷನ್ ಕೊಡ್ತಾ ಇದ್ಲು, ಇವ್ರ ಕನ್ಸಲ್ಲಿ ಬಂದ್ಲು ಅವಳು ಮಾಯ ಆಗೋದ್ಲಲ್ಲ. ಹೌದು ಹೌದು, ಒಳ್ಳೆ ಕೆಲಸನೇ ಆಯ್ತು. ಹಾಕೋ ತಲೆಗಡೆ ಹಾಕ. ಹಾಯ್ ಹಾಯ್ ಹಾಯ್. ಒಬ್ಬ ಐ ಆಮ್ ಡಾಕ್ಟರ್ ಡೆಡ್ ಎಂಡ್. ನೋಡಿದ್ರೆ ಗೊತ್ತಾಗಲ್ವಾ? ಇವ್ರೇನಾ ಜೋಗಿ? ಅಲ್ಲ ರೋಗಿ. ಯಾರೇ ಕನ್ಸಲ್ ಬಂದ್ರು ಮಾಯ ಆಗ್ತಿದ್ದಾರೆ. ಗೊತ್ತಾಯ್ತು. ಹುಷಾರಿ. ಬಾಯ್ ಮುಚ್ಚಯ್ಯ, ಸಾಕು. ಕೆಂಗೇರಿ ಬೋರಿ ವಾಸನೆ ಹೊಡಿತಿದೆ. ಎಷ್ಟ್ ದಿನ ಆಯ್ತಯ್ಯ ಅಲುಚ್ಚಿ? ಎಷ್ಟ್ ದಿನ ಆಯ್ತು? 1.5 ವರ್ಷ ಆಯ್ತು. ನೋಡ್ಗುರು, ಈಗ ಟ್ರೀಟ್ಮೆಂಟ್ಗೆ ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ಅವಾಗ್ಲೇ ಸರ್ ಅಂದೆ ಗುರು ಅಂತೀಯಾ? ಈಗ ಹೌದು ಕಣ್ಣ ಲೋ ಅನ್ನಕ್ ಮುಂಚೆ ಟ್ರೀಟ್ಮೆಂಟ್ ಶುರು ಮಾಡಯ್ಯ. ನಂಗೆ ಬರಕ್ಕಿಲ್ಲ ಕಲ. ನನ್ ಗುರು ಅಮೇರಿಕದಾಗ ಅವನೇ, ಅವ್ನಿಗೊಂದು ಕಾಲ್ ಮಾಡಿ ಕೇಳ್ತೀನಿ. ಬರಲ್ವಾ ಟ್ರೀಟ್ಮೆಂಟ್ ಕೊಡಕ್ಕೆ? ಐ ಕಾಲ್ಡ್ ಯು ನೋ, ನ್ಯೂ ಪ್ರಾಬ್ಲಮ್ ಯು ನೋ, ಬಟ್ ಟ್ರೀಟ್ಮೆಂಟ್ ಐ ಡೋಂಟ್ ನೋ. ಓಕೆ. ಮೆಡಿಸನ್ ಏನು ಅಂತ ಗೊತ್ತಾಯ್ತು. ಇನ್ನು 5 ನಿಮಿಷದಲ್ಲಿ ಇನ್ನೂ ಕೂಡ ತಯಾರು ಮಾಡ್ಬೋದು. ಮನೇಲೆ ರೆಡಿ ಮಾಡ್ಬೋದಾ? ನನಗೆ ಒಬ್ಬ ಒಳ್ಳೆ ಬಟ್ಟ ಬೇಕಿತ್ತಲ್ಲ. ನೈತೆ ಬರ್ರ, ದೊಡ್ಡ ಬಟ್ಟ ಅದಾನೆ ಅಂತ ಹೇಳಿ. ವಾ ಹಂಗ ತಡೀರಿ 2 ನಿಮಿಷ. ಎದ್ದೇಳಪ್ಪ, ಮಲಗಬೇಡ, ಎದ್ದೇಳು. ನೋಡ್ರಿ, ಆಯಿಂಟ್ಮೆಂಟ್ ತಗೊಳಕ್ಕಿಂತ ಮುಂಚೆ ನಿಮ್ ತಂದೆಯವರು 2 ನಿಮಿಷ ನಿದ್ರೆ ಮಾಡ್ಬೇಕು. ಆಮೇಲೆ ಅದನ್ನ ತಗೊಂಡ್ರೆ ಎಲ್ಲ ಕಡಿಮೆ ಹೋಗ್ತದೆ. ಏ ಆನಂದ, ನಿಮ್ಮ ಅಪ್ಪಂಗೆ ನಿದ್ದೆ ಮಾಡಕ್ಕಿಂತ ಮೊದ್ಲು ಒಂದೇ ಒಂದ್ ಸೆಲ್ಫಿ ತಗೊಂತೀನಿ ಕಣೋ, ಆಮೇಲೆ ನಿದ್ದೆ ಮಾಡ್ಕೊಳ್ಳಿ ಅವ್ರು. ಓಕೆನಾ? ಐ ಲವ್ ಯು ರೀ. ಐ ಲವ್ ಯು ಟು ಕಡೆ. ಸೆಲ್ಫಿ ತಗೊಳ್ಳೋಣ.
ಡಾಕ್ಟ್ರೇ ನಮ್ಮ ಅಪ್ಪನ ಜೊತೆ ಸೆಲ್ಫಿ ತಗೊಳಕ್ ಹೋಗಿ ನಮ್ಮ ಅಮ್ಮ ಕುಲ್ಪಿ ತರ ಕರ್ಗೋದ್ಲಲ್ರಿ. ಯಾವ ಎದ್ದೇಳ ಅಪ್ಪ. ಅಮ್ಮ ಮಾಯಾ. ಮನೆ ಮತ್ತು ಆಯಿಂಟ್ಮೆಂಟ್ ರೆಡಿ ಮಾರಾರೆ. ಆಯಿಂಟ್ಮೆಂಟ್ ರೆಡಿ. ಗ್ಯಾರಂಟಿ ಎಲ್ಲ ವಾಸಿ ಆಗೋಗುತ್ತಲ್ಲ. ಎಲ್ಲ ಮಾಯ ಆಗೋಗುತ್ತೆ. ಡಾಕ್ಟ್ರೇ ಬಟ್ಟನು ಮಾಯಾನಲ್ರಿ, ಏನೋ ಒಂದ್ ಮಾಡ್ರಿ. ಮೇಹೂನ ಎದ್ದೇಳಪ್ಪ ಎದ್ದೇಳು. ಇವ್ನ್ ನಾನೇ ಟ್ರೀಟ್ಮೆಂಟ್ ಮಾಡ್ಕೊಂಡು ನಿಮ್ಮ ಅಪ್ಪಂಗೆ ಕಾಯಿಲೆ ವಾಸ ಮಾಡಿಸ್ತೀನಿ. ಆಯ್ತು, ಹಂಗೆ ಮಾಡಿ ಅಪ್ಪ. ಡಾಕ್ಟ್ರಿ ಡಾಕ್ಟ್ರು ಮಾಯಾನಲ್ಲಪ್ಪ. ಯೋ ಅಪ್ಪ, ನಿದ್ದೆ ಮಾಡಿ ಎಲ್ಲಾರನ್ನು ನುಂಗಿ ನೀರು ಕುಡಿತಾ ಇದ್ಯಾ. ನನ್ನನ್ನು ಯಾಕೆ ಕುಳಿಸಿದ್ಯಾ? ನನ್ನನ್ನು ಮಾಯ ಮಾಡ್ಬಿಡು. ನಿದ್ದೆ ಮಾಡಿ ನನ್ನ ಮಾಯ ಮಾಡ್ಬಿಡು. ನಮ್ಮ ಅಪ್ಪನೇ ಮಾಯ. ಆಹಾ, ಎಲ್ಲಾರನು ಕನ್ಸಲ್ಲಿ ಗುಂಡಾಂತರ ಹಾಕೊಂತ ಇದ್ದ. ಅವನ ಬಗ್ಗೆ ಅವನೇ ಕನ್ಸ್ಕೊಂಡ್ಬಿಟ್ನಾ. ಹಬ್ಬ, ಅಲ್ಲಿಗೆ ನಾನು ಎಸ್ಕೇಪು. ಸದ್ಯ ನಾನು ಮಾಯ ಆಗ್ಬಿಟ್ಟಿದ್ರೆ ಶೋ ಯಾರು ನಡೆಸೋರು ಅಲ್ವಾ ಜಡ್ಜಸ್? ಓಕೆ, ಈಗ ಶೋಕ್ ಬಂದ್ಬಿಡೋಣ. ಓಕೆ, ಈಗ ನಮ್ಮ ಮುಂದಿನ ಕಿಲಾಡಿಗಳನ್ನ ಕರೆಯುವಂತ ಸಮಯ ಆಗಿದೆ. ಏನ್ರೋ ನೆಕ್ಸ್ಟ್ ಕಂಟೆಸ್ಟೆಂಟ್ ಮಾಯಾ. ನೆಕ್ಸ್ಟ್ ಕಂಟೆಸ್ಟೆಂಟ್ ಮಾಯಾನ ಈಗ ನಮ್ಮ ಮುಂದೆ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ತುಮಕೂರಿನ ಲೋಕಿ ಹಾಗೂ ದಾವಣಗೆರೆಯ ಗೋವಿಂದ ಗೌಡ್ರು, ಮಂಗಳೂರಿನ ಅನೀಶ್. ಬರ್ಲಿ ತಂಡಕ್ಕೆ ಚಪ್ಪಾಳೆ. ಆಹಾ, ಅಲ್ಲ ಇದು ಲೋಕಿ ಓಕೆ, ಜಿ ಓಕೆ, ಇದ್ರ ಪಕ್ಕ ಯಾವುದು ಇದು? ಓಜಿ ಕೌಂಜಿ ಅನೀಶಾ ಅವರೇ, ಏನಿದು ನಿಮ್ಮದು ಉಪದ್ರವ? ನಾನಿವರ ಹೆಂಡತಿ. ಇವರ ಹೆಂಡತಿ? ಎಲ್ಲ ಬಿಟ್ಟು ಇವರ ಹೆಂಡತಿ? ಸರ್, ನೀವು ನನಗೆ ಅವಮಾನ ಮಾಡ್ತಾ ಇದ್ರೆ ಅವ್ರಿಗೆ ಅವಮಾನ ಮಾಡ್ತಾ. ಇಲ್ಲ ರೀ, ನಾನು ಹೇಳ್ತಾ ಇರೋದು ಇವ್ರಿಗೆ ಹೆಂಡತಿನಾ? ಅದೇ ಕೇಳಿದಂಗಿತ್ತು. ಅಲ್ಲಲ್ಲ, ಆ ಥರ ಪರ್ಸನಾಲಿಟಿಗಳನ್ನ ನೋಡಿ ನೀವು ಆ ಥರ ಎಲ್ಲ ಅಪಮಾನ ಮಾಡಕ್ ಹೋಗ್ಬೇಡಿ. ನಿಮಗೆ ಒಂದೇ ಪ್ರಶ್ನೆ ನಾನು ಕೇಳೋದು, ಬೆಟ್ಟ ಎಷ್ಟೇ ದೊಡ್ಡದಿರ್ಲಿ, ಹೌದು, ಅದು ಇಷ್ಟುದ್ದ ಉಳಿ ಸಾಕು ಅದನ್ನ ಒಡೆದು ಖಾಲಿ ಮಾಡಕ್ಕೆ. ಓಕೆ, ಡೀಸೆಂಟ್ ಆಗಿದ್ಯಾ ನೀನು? ಹೇಳಕ್ಕಂದ ಏನಿದು ಪಾತ್ರ ಪೋಷಣೆ? ಪಕ್ಕದ ಮನೆ ಕ್ಯಾರೆಕ್ಟ್ರು. ನಿಂದು ಪಕ್ಕದ ಮನೆ ಕ್ಯಾರೆಕ್ಟ್ರು ತುಂಬಾ ಕ್ಯಾಚ್ ಹಾಕೊಳಕ್ ನೋಡಕ್ ಜಾಸ್ತಿ. ಇವ್ರು ಮನೆ ಮಾಡಿದಾರೆ ಅಂತಾನೆ ನೀವು ಇವ್ರ ಪಕ್ಕದಲ್ಲಿ ಮನೆ ಮಾಡಿದ್ಯಾ? ಹೌದು. ಆ ಕ್ಯಾರೆಕ್ಟ್ರು ಅಲ್ಲಲ್ಲ, ಅದು ಅವ್ರ ಒರಿಜಿನಲ್ ಕ್ಯಾರೆಕ್ಟರ್ ಅದು. ಅವ್ರ ವೈಫ್ ಬಂದಿದ್ದಾರೆ. ಅಯ್ಯೋ, ಮಾವನು ಬಂದಿದ್ದಾರೆ. ನೀ ಹಿಂಗ ಹಾಕೊಟ್ಬಿಟ್ರೆ ಹೆಂಗ್ ಜಗಣ? ಓಕೆ ಓಕೆ ಓಕೆ, ಬರ್ಲಿ ತಂಡಕ್ಕೊಂದು ಚಪ್ಪಾಳೆ. ಆಲ್ ದ ಬೆಸ್ಟ್. ರುಕೋ ಏನಂದ್ರಿ? ಸಾರಿ ರೀ. ಅಯ್ಯೋ, ಇರ್ಲಿ ರುಕೋ. ಜನ ಮಾಡಕ್ ಶುರು ಮಾಡ್ತಾರೆ. ಏನೇ ರುಕೋ, ಏನ್ರಿ? ಯಾವಾಗ ನೋಡಿದ್ರು ನೀನೇ ಮನೆ ಕೆಲಸ ಮಾಡ್ತಾ ಇರ್ತೀಯಪ್ಪ. ಅಲ್ಲ, ನನಗೂ ಕೆಲಸ ಹೇಳ್ಬೋದಲ್ಲ? ಏನ್ರಿ ಗಂಡ ಸೀರೆ ಹೋಗ್ಯೋದ? ಬೇಡರಿ, ಚೆನ್ನಾಗ್ ಕಾಣಲ್ಲ. ಏನೇ ಚಿನ್ನು, ಏನೇ ಮಾತಾಡ್ತಾ ಇದೀಯಾ? ಅಲ್ಲ, ಗಂಡ ಸೀರೆ ಒಗೆದು ಬಿಟ್ರೆ 3rd ವಾರ ಆಗ್ಬಿಡ್ತದ, ಇಲ್ಲ ಪ್ರಪಂಚ ಏನಾದ್ರೂ ಮುಳುಗೋಗ್ಬಿಡ್ತದ? ನೋಡು ರುಕು, ಹೆಂಡ್ತಿ ಮೊಬೈಲ್ ಇದ್ದಂಗೆ, ಗಂಡ ಸಿಮ್ ಇದ್ದಂಗೆ, ಇಬ್ರು ಸೇರ್ಕೊಂಡ್ರೆ ಔಟ್ ಗೋಯಿಂಗು. ನಾನು ಎಲ್ಲ ಗಂಡ್ರಂತರ ಅಲ್ಲ, ಭಾಳ ಫ್ರೀ ಮೈಂಡೆಡ್ಡು, ಬ್ರಾಡ್ ಮೈಂಡೆಡ್ಡು. ನೀನು ನಿನಗೆ ಹೆಂಗೆ ಇಷ್ಟನೋ ಹಂಗಿರ್ಬೇಕು, ಗೊತ್ತಾಯ್ತಾ? ಎಲ್ಲಿ ಫ್ರೀ ಆಗಿರಬೇಕು. ಸಾಕೇನ್ರಿ? ಒಂದು ಪಿನ್ನಷ್ಟು ಇಟ್ಕೊಂಡಿರ್ಬೇಕಾಯ್ತಾ? ವೆರಿ ಗುಡ್ ವೆರಿ ಗುಡ್. ನೀನು ಹಿಂಗೆ ಫ್ರೀ ಆಗಿದ್ರೇ ಕಾಮಿಡಿ ಕನೆಕ್ಟ್ ಆಗೋದು. ಓಕೆ, ಒಳಗೋಗಿ ಏನಾದ್ರು ಕೆಲಸ ನೋಡ್ತೀರ, ನಾನು ಸೀರೆ ಹೋಗಿರ್ತೀನಿ. ನನ್ ಗಂಡ ಬಂಗಾರ. ಇರ್ಲಿ ನನ್ನ ಚಿನ್ನ. ಭೀಮಸೇನನ ಮಹಾರಾಜರು ಗಂಡಸರಲ್ಲವೇ? ನನ್ನ ಹಾಗೆ ಮೀಸ ಒತ್ತ ಮಹನೀಯರಲ್ಲವೇ? ನಿನ್ನೆಯ ತನಕ ನೀನೇ ದುಡಿದೆ, ಈ ಸಂಸಾರಕ್ಕೆ ಜೀವ ತೇದೆ. ಹಲೋ ಬ್ರದರ್,
ಈ ಮನೆಗೆ ಹೊಸದಾಗಿ ರೆಂಟಿಗೆ ಬಂದಿದ್ದೀರಾ? ಹೌದು ಸರ್, ಮನೆ ಪರ್ಚೇಸ್ ಮಾಡಿದ್ದೀನಿ. ಓ, ಪರ್ಚೇಸ್ ಮಾಡಿದಿರಿ? ಹೌದು. ಸೂಪರ್ ಸೂಪರ್. ನಿಮ್ಮ ಹೆಸರು? ಸರ್ ನನ್ನ ಹೆಸರು ನೆಲ್ಸೆಲ್ ಅಂತ. ಮಂಡೇಲನಾ? ಇಲ್ಲ ಸರ್, ಸಂಡೇಲ, ನೆಲ್ಸೆ ಸಂಡೇಲ. ಓ, ಸಂಡೇ. ನನ್ನ ಹೆಸರು ಕೃಷ್ಣ ಅಂತ, ಪಕ್ಕದ ಮನೆಯವನು. ನೋಡಿ ಬ್ರದರ್, ನಾವು ಪಕ್ಕದ ಮನೆಯವರು, ಪರಿಚಯ ಇಲ್ಲ ಅಂತ ನೀವೇನು ಸಂಕೋಚ ಇಟ್ಕೋಬೇಡಿ. ನಾವು ಒಂಥರ ಬ್ರಾಡ್ ಮೈಂಡೆಡ್, ಎಲ್ಲರ ಜೊತೆ ಫ್ರೀ ಆಗಿರ್ತೀವಿ. ನೀವು ನಮ್ಮ ಮನೇಲಿ ಒಬ್ಬ ಮೆಂಬರು ಅಂತ ತಿಳ್ಕೊಂಬಿಡಿ, ಅರ್ಥ ಆಯ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮನೇಲಿ ಯಾರ್ಯಾರು ಇದ್ದೀರಾ ಸರ್? ಏ ರುಕೋ, ಬಾಯ್ಲೆ. ಏನ್ರಿ ಬಾಯ್ಲೆ ಒಂದು ನಿಮಿಷ. ಇವರು ನೆಲ್ಸನ್ ಅಂತ ಪಕ್ಕದ ಮನೆ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಇವಳು ರುಕ್ಕು. ನಮಸ್ತೆ ಮೇಡಮ್. ಇವಳು ನನ್ನ ಹೆಂಡತಿ ರುಕ್ಕು. ನನಗೆ ಒಬ್ಬಳು ಹೆಂಡತಿ. ಅಲ್ಲ ಸರ್, ನಿಮ್ಮ ಹೆಸರು ರುಕ್ಕು ಕೃಷ್ಣ ಅಂತ ತುಂಬಾ ಚೆನ್ನಾಗಿದೆ ಸರ್, ಆದ್ರೆ ಯಾಕೋ ಹೈಟ್ ಮ್ಯಾಚ್ ಆಗ್ತಿಲ್ಲ ಅಂದೆ. ನೋಡಿ ಬ್ರದರ್, ಹಾ, ತುಂಬಾ ಹಸ್ಕೊಂಡಿರುವಾಗ ನಮಗೆ ಬಿರಿಯಾನಿನೇ ಬೇಕು ಅಂತೇನಿಲ್ಲ, ಸೈಡಲ್ಲಿ ಉಪ್ಪಿನಕಾಯಿ ಸಿಕ್ಕರೆ ಸಾಕಾಗತ್ತೆ. ಹೇ ರುಕೋ, ಫ್ರೀ ಆಗಿರ್ಬೇಕು ಕಣೆ, ಫ್ರೀ ಆಗಿರಿ. ಒಂದು ಪಿನ್ನಷ್ಟು ಇಟ್ಕೊಂಡಿರ್ಬೇಕು, ಆಯ್ತಾ? ಅಯ್ಯೋ ಏನ್ರಿ ಇದು, ಫ್ರೀ ಜಾಸ್ತಿ ಫ್ರೀ ಜಾಸ್ತಿ ಮಾಡ್ಕೊಬಿಡ, ಅರ್ಥ ಆಯ್ತಾ? ನೋಡಿ ಹಿಂಗೆ ಬ್ರದರ್, ನಾವು ತುಂಬಾ ಬ್ರಾಡ್ ಆಗಿರ್ತೀವಿ, ಫ್ರೀಯಾಗಿ ಯೋಚನೆ ಮಾಡ್ತೀವಿ. ನೀವು ಫ್ರೀ ಆಗಿರ್ಬೇಕನ್ನೋದೇ ನಮ್ಮ ಯೋಚನೆ, ಅರ್ಥ ಆಯ್ತಾ? ಅಪ್ಪ, ಏನ್ ಬ್ರಾಡ್ನೆಸ್ ಸರ್ ನಿಮ್ ಮೈಂಡು. ಸರ್ ನಿಮ್ಮೊಂದ್ ತೋರು ಊರ್ಗೊಬ್ಬೊಬ್ರು ಇದ್ಬಿಟ್ರೆ ಪ್ರಪಂಚ ವಿಶಾಲವಾಗಿರುತ್ತೆ ಸರ್. ಅದ್ರಲ್ಲಿ ಏನಿದೆ ಬ್ರದರ್? ನೋಡಿ ಬ್ರದರ್, ಹೋಗುವಾಗ ನಾವೇನಾರು ಓದ್ಕೊಂಡು ಹೋಯ್ತೀವ? ಇವತ್ತು ನಂದು, ನಾಳೆ ನಿಂದು, ನಾಡಿದ್ದಿನ್ ಯಾವೊಂದು ನನ್ನ ಮಗನಿಗೆ ಗೊತ್ತು. ಕನೆಕ್ಟ್ ಆಯ್ತು ಸರ್, ಕನೆಕ್ಟ್ ಆಯ್ತು ಸರ್. ಸರ್ ಏನ್ ಹೊಡೆದ್ರಿ ಸರ್ ಡೈಲಾಗು, ಸೂಪರ್ ಸರ್, ಪಕ್ಕಾ ಸರ್. ನೋಡಿ ನೋಡಿ, ಈ ಫ್ರೀನೆಸ್ ನೆಗ್ಬೇಕಾಗಿರೋದು. ಇನ್ಮೇಲೆ ಇರುತ್ತೆ ಬಿಡಿ ಸರ್. ಅಲ್ಲ ಸರ್, ಏನ್ ಡೈಲಾಗ್ ಸರ್, ಸೂಪರ್ ಸರ್. ಅಲ್ಲ ರುಕು, ಏನ್ರಿ? ನಾನು ತುಟಿ ಮೇಲಿರೋ ಒಂದು ಡೈಲಾಗ್ ಬಿಸಾಕಿದ್ಕಿ ನನ್ನ ಮಗ ಬಿದ್ದೋಗ್ಬಿಟ್ಟ. ಇನ್ನು ನಮ್ಮ ಪ್ಯಾಂಟ್ ಜೇಬಲ್ಲಿ, ಚಡ್ಡಿ ಜೇಬಲ್ಲಿ, ಶರ್ಟ್ ಜೇಬಲ್ಲಿ ಎಷ್ಟೊಂದು ಡೈಲಾಗ್ ಇಟ್ಕೊಂಡಿದೀವಿ ನಾವು. ಅವನ್ನೆಲ್ಲ ಕಿತ್ತು ಬಿಸಾಕ್ತಾ ಇದ್ರಿ, ನನ್ನ ಮಗ ನಿಗಿರ್ಕೊಂಡ್ಬಿಡ್ತಾನೆ ಅನ್ಸುತ್ತೆ. ನನ್ ಗಂಡ ವಜ್ರ ಬಂಗಾರ. ಚಿನ್ನು, ಏನ್ರಿ? ಬಾರಿ ಇಲ್ಲಿ. ಬಂದೆಲ್ವಾ? ಜಾಣ ಮರಿ ಪಾಪು ಮರಿ ಪಾಚು ಮರಿ. ಏನ್ರಿ? ಜಾಣ ಮರಿ ಇಷ್ಟೊಂದು ಮುದ್ದು ಮಾಡ್ಬಾರ್ದು. ಪಾಚು ಮರಿ ಪಾಚು ಮರಿ. ರೀ, ಏನು ಅಂದ್ರೆ ಏನ್ರಿ? ನಂದು ನಿಮ್ದು ಹೈಟ್ ಮ್ಯಾಚ್ ಆಗಲ್ಲ ಅಂತ ಬೇಜಾರಾ? ಏನೇ ಮಾತಾಡ್ತಿದ್ದೆ ರುಕು? ಅಲ್ಲ, ಈಗ 6 ಅಡಿ ಇರೋ ಬಾಗಿಲಿಗೆ ಚಿಲ್ಕ ಎಷ್ಟು ಉದ್ದ ಇರುತ್ತಪ್ಪ? 6 ಇಂಚು. ಹಂಗೇನೆ ಯಾವಾಗ್ಲೂ ಬ್ರಾಡ್ ಆಗಿ ಯೋಚನೆ ಮಾಡ್ಬೇಕು, ಬ್ರಾಡ್ ಆಗಿ ಫ್ರೀ ಆಗಿರ್ಬೇಕು ಕಣೆ. ಹೈಟ್ ಎಲ್ಲ ಕೌಂಟೇ ಆಗಲ್ಲ. ಹಂಗ ಅನ್ಕೊಂಡಿದ್ರೆ ಅಮಿತಾಬ್ ಬಚ್ಚನ್, ಜಯ ಬಚ್ಚನ್ ಮದ್ವೆನೇ ಆಗ್ತಿರ್ಲಿಲ್ಲ, ಗೊತ್ತಾ? ಹೌದು ರೀ. ರುಕು ರುಕು. ಹಾ ಭಯ್ಯ, ನೀವು ಇಲ್ಲೇ ಇದ್ದೀರಾ? ಹಾ ಬನ್ನಿ ಭಯ್ಯ, ಕೂತ್ಕೊಳ್ಳಿ. ಭಯ್ಯ ಜರುಗಿ. ರುಕು, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಇದು ಅಮ್ಮನ ಪಾದದ ಹತ್ರ ಇದ್ದು ಕುಂಕುಮ. ಇದು ರುಕು, ಇದು ಪ್ರಸಾದ. ಹಲೋ ಬ್ರದರ್, ನಮಗೂ ಕೊಡ್ಬೋದಲ್ಲಪ್ಪ ಕುಂಕುಮ ಪ್ರಸಾದನ? ತಗೋ ಬ್ರದರ್, ಯಾರು ಬೇಡ ಅಂದ್ರು? ಏ ಸಿಂಡೆಲ್ಲ, ಏನ್ ದೇವಸ್ಥಾನಕ್ಕೆ ಹೋಗಿದ್ದೀರಾ? ಏನ್ ಸ್ಪೆಷಲ್ಲು? ರುಕು, ನಿಮ್ಮಂತ ಫ್ರೀ ಆಗಿರೋ ಫ್ಯಾಮಿಲಿ ಕೊಟ್ಟ ಆ ದೇವ್ರು, ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ ಅಂತ ಹೋಗಿದ್ದೆ. ಆದ್ರೆ ರುಕು, ದೇವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಿನ್ನ ಹಸ್ಬೆಂಡ್ಗೆ. ನಮ್ಗೆ ಯಾಕೆ ಬ್ರದರ್ ಥ್ಯಾಂಕ್ಸ್? ಅಯ್ಯ, ಇವತ್ತು ಚಿಕ್ಕ ವಿಷಯಕ್ಕೆಲ್ಲ ಸಂಕೋಚ ಪಡೋ ಈ ಕಾಲದಲ್ಲಿ ನಾನ್ ನಿಮ್ಮಿಬ್ಬರ ಮಧ್ಯೆ ಟಚಿಂಗ್ ಅಂತ ಕುತ್ಕೊಂತಿದ್ರು ಏನೋ ಫೀಲ್ ಆಗ್ತಿಲ್ಲ ಅಂದ್ರೆ ನೀವೆಂತ ಬ್ರಾಡ್ ಮೆಂಟಾಲಿಟಿ ಭಯ. ರುಕು, ಇಂಥ ಗಂಡ ಪಡೆಯಕ್ಕೆ ನೀನು 7 ಜನ್ಮ ಪುಣ್ಯ ಮಾಡಿದ್ಯಾ ರುಕು. ಹೇ ಭಯ, ಅದ್ರಲ್ಲಿ ಏನಿದೆ ಭಯ? ನಾವು ಹೋಗುವಾಗ ಏನಾರು ಒತ್ಕೊಂಡು ಹೋಯ್ತೀವ? ನೋಡು ಬ್ರದರ್, ಇವತ್ತು ನಂದು, ನಾಳೆ ನಿಂದು, ನಾಡಿದ್ದು ಯಾವನಿಗೆ ಗೊತ್ತು? ಸೂಪರ್ ಡೈಲಾಗ್ ಭಯ, ಸೂಪರ್. ಇದಾಗ್ಬಿಟ್ಟೆ ಭಯ ನಿಮ್ ಡೈಲಾಗ್ಗೆ. ಭಯ ಏನು ಅಭ್ಯಂತರ ಇಲ್ಲ ಅಂದ್ರೆ ಹೇಳಿ ಭಯ. ನಮ್ಮಿಬ್ರದ್ದು ಒಂದು ಫೋಟೋ ತೆಗ್ಬಿಡಿ ಭಯ. ಫೋಟೋ? ಹೇ ಭಯ, ನಿಂತ್ಕೋ ಭಯ, ನಿಂತ್ಕೋ ಭಯ. ಭಯ ಒಂದು ನಿಮಿಷ ಬನ್ನಿ. ಮಾಡ್ಲಿಂಗ್ ಬೆಟ್ಟ ಮಾಡ್ಲಿಂಗ್ ಫೋಟೋ ತರ ಇರ್ಬೇಕು. ಆಗ್ಲಿ ಭಯ. ಓಕೆ ರೆಡಿ? 500 ರೂಪಾಯಿ ನೋಟ್ ನನ್ನ ಮಗ, 1000 ರೂಪಾಯಿ ನೋಟ್ ನನ್ನ ಮಗ, ಕಿತ್ತೋಗಿರೋ ನನ್ನ ಮಗ. ಸಾಕು ಭಯ. ರುಕು, ಅಬ್ಬಾ ನಿನ್ ಗಂಟ ಏನ್ ಸಕ್ಕದಾಗಿ ತೆಗಿತಾರ ರುಕು.
ರುಕ್ಕು, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ರುಕ್ಕು zoom ಅಲ್ಲ? ಅಯ್ಯೋ ಇದಂತೂ ಸೂಪರ್ ಆಗಿದೆ ಕಣ. ರುಕು ರುಕು ಹೋಗಿ ಒಳಗೆ ಕಾಫಿ ತಗೊಂಬೋಗು. ಒಂದ್ ನಿಮಿಷ ರೀ, ಈ ಸಿಂಡಿಲ ಇಲ್ಲಿ ನೋಡು, ರಿಯಲ್ ಆಗಿರೋದಕ್ಕಿಂತ ಫೋಟೋದಲ್ಲಿ ಸಖತ್ತ ಕಾಣ್ತೀಯ. ಏ ರುಕು ಹೋಗಿ ಒಳಗೆ ಹೋಗಿ ಕಾಫಿ ತಗೊಂಬ. ಆಯ್ತು ರೀ. ಭಯ, ಈ ಫೋಟೋ ಏನಾದ್ರು FB ಅಲ್ಲಿ ಹಾಕ್ಬಿಟ್ರೆ ಸೂಪರ್ ಭಯ. ನೀವು ಸ್ಮೈಲ್ ತುಂಬಾ ಚೆನ್ನಾಗಿದೆ. ರುಕು, ಈ ಫೋಟೋ ಇನ್ನು FB ಅಲ್ಲಿ ಹಾಕಿಲ್ಲ, ಆಗ್ಲೂ 150 ಲೈಕ್. ರುಕು, ರುಕು, ತಗಿ ರುಕು, ತಗಿ ರುಕು. ಏನು ಏನು ನಿನ್ ಕಾಲ್ ಸಿಗಾಕೊಂಡಿದೆ ನನ್ನ ಕಾಲಲ್ಲಿ. ತೆಗಿದಯ್ಯೋ, ಏನೋ ಇದು. ಏ ರುಕು ಕಾಫಿ ತಗೊಂಬಾರೆ. ಭಯ್ಯ, ಇನ್ನು ಕಾಫಿ ಕುದೀತೈತೆ. ಇವ್ ನಾಟಿ ರುಕು, ನಾಟಿ ನನ್ಗೆ ಹೇಳ್ತಿದ್ಯಾ? ಭಯ್ಯ, ಭಯ್ಯ, ಒಂದು ಚಿಕ್ಕ ಕೆಲಸ ಇದೆ, ಸೈಕಲ್ ಗ್ಯಾಪ್ ಅಲ್ಲಿ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಭಯ್ಯ. ಹೋಗ್ಬಿಡು ಭಯ, ಹೋಗ್ಬಾ ಒಳ್ಳೇದಾಗ್ಲಿ. ಭಯ್ಯ, ಭಯ್ಯ, ಅದೇನೋ ಡೈಲಾಗ್ ಹೇಳ್ತಿರಲ್ಲ, ನಂದು ನಿಂದು ನಿಂದು ನಂದು ಅಂತ, ಒಂದ್ಸತಿ ಹೇಳಿ ಭಯ್ಯ. ಅದರಲ್ಲೇನಿದೆ ಭಯ? ಇವತ್ತು ನಂದು, ನಾಳೆ ನಿಂದು, ನಾಳೆ ತಿನ್ಯಾವೊಂದು ಯಾರಿಗೆ ಗೊತ್ತು? ಸೂಪರ್ ಭಯ್ಯ, ಸೂಪರ್. ಏನ್ ಡೈಲಾಗ್ ಹೊಡಿತಾರೆ ಭಯ್ಯ, ಸೂಪರ್ ಭಯ್ಯ. ರೀ, ಕಾಫಿ ತಕೊಳ್ಳಿ. ಕಾಫಿ ಇಲ್ಲಿ ಇಲ್ಲಿ ಈ ಕಡೆ. ಏನಂದ್ರೆ ಸೆಂಡೆಲ್ಲ ತುಂಬಾ ಕಾಮಿಡಿ ಮನುಷ್ಯ ಅಲ್ವೇನ್ರಿ? ಲೇ ಕಾಮಿಡಿ ಮಾಡಿದ್ರೆ ನಗು ಬರೋ ತರ ಇರ್ಬೇಕು ಕಣೆ. ಹಸೆಮೆಸಿಕ ಮುರಿದು ಬ್ಯಾಕಲ್ಲಿ ಇಟ್ಟಂಗಿರ್ಬಾರ್ದು, ಅರ್ಥ ಆಯ್ತಾ? ರುಕು, ರುಕು, ಏನ್ ಸೆಂಡಿಲ್ಲ? ಏನ್ ಭಯ? ಸೈಡ್ ಹೋಗಿ ಭಯ್ಯ. ರುಕು, ಏನ್ ಸೆಂಡಿಲ್ಲ? ಅಯ್ಯೋ, ಏನ್ ಸೆಂಡಿಲ್ಲ? ರುಕು, ಏನ್ ನನ್ ಲಕ್ಕು, ಕೊಡು ಒಂದು ಲುಕ್ಕು. ಬಂದ ಬೆಕ್ಕು. ಹಾ ರುಕು, ಆಕಾಶದಲ್ಲಿ ಬೆಳ್ಳಿ ಚಿಕ್ಕಿ ನೋಡಿದ್ಮೇಲೆ ಒಂದು ಲಕ್ಕಿ ಫೇಸ್ ನೋಡು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ಲು. ಆಕಾಶದಲ್ಲಿ ಬೆಳ್ಳಿ ಚುಕ್ಕೆ ಕಾಣ್ತೀನಿ, ಬಿಪಾಶನ ಕಾಣಿಸ್ತಾಳೆ. ಈ ನನ್ನ ಮಗನಿಗೆ ಬರೋದಕ್ಕೆ ಇಲ್ಲಿ ಒಂದು ನೆಪ ಬೇಕು, ಏನೇನೋ ಹೇಳ್ಕೊಂಡು ಬಂದ್ಬಿಡ್ತಾನೆ. ಅಲೋ 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 ಭಯ ಭಯ ಬೈಲಿ ಬೈಲಿ. ಅಲ್ಲ ನಿಮ್ಮ ಅಜ್ಜಿ ಹೇಳಿ ಬದುಕಿದ್ದಾರೆ ಇವಾಗ? ರೀಸೆಂಟ್ ಆಗಿ ಹಾಗೆ ಹಾಕೊಂಡ್ಬಿಟ್ರು ಭಯ್ಯ. ಹಂಗೆ ಹೇಳಿದ್ರೆ ಇನ್ನೇನು ಇರ್ತಾರೆ ಹೇಳಿ? ಯಾರ್ಯಾರ್ದೋ ಉಸಿರು ತಗಲಿಬಿಟ್ಟು ವ್ಯಾಲಿಡಿಟಿ ಮುಗಿಯಕ್ಕೆ ಮುಂಚೆನೇ ಹೊಂಟೋಗ್ಬಿಟ್ಟಿರ್ತಾರೆ. ಭಯ್ಯ ಏನಂದ್ರೆ ಯಾವಾಗಲೂ ಬ್ರಾಡ್ ಆಗಿರ್ಬೇಕು, ಫ್ರೀ ಆಗಿರ್ಬೇಕು ಅಂತ ಹೇಳ್ತಿದ್ದೀನಿ ಭಯ್ಯ. ಸಾಕೇನ್ರಿ? ಒಂದು ಪಿನ್ನಷ್ಟು ಇಟ್ಕೊಂಡಿರ್ಬೇಕು, ಆಯ್ತಾ? ಭಯ್ಯ, ಇದು ಭಯ ನನಗೆ ನಿಮ್ಮ ಹತ್ರ ಇಷ್ಟ ಆಗಿತ್ತು. ಸೂಪರ್ ಭಯ್ಯ ನೀವು. ಭಯ್ಯ, ಒಂದೇ ಒಂದ್ಸತಿ ಆ ಡೈಲಾಗ್ ಹೇಳಿ. ಲೇ ಏನು ಪದೇ ಪದೇ ಡೈಲಾಗ್ ಹೇಳೋದು? ನಾನೇನು ಪರ್ಫನ್ ತರ ಕಾಣಿಸ್ತೀನಿ ನಿನಗೆ? ಏನು ಡೈಲಾಗ್ ಹೇಳೋದು? ರುಕು, ನೀನ್ ಗಂಡ ಫ್ರೀ ಇಲ್ಲ ಅಂತ ಒಂದ್ಸತಿ ಚೆಕ್ ಮಾಡು. ಏನು ಅಂದ್ರೆ ನೀವು ಫ್ರೀ ಆಗಿದ್ದೀರಿ ತಾನೆ, ಬೇರೆ ಗಂಡನ ತರ ಬಿಹೇವ್ ಮಾಡ್ತಿಲ್ಲ ತಾನೆ. ಅಯ್ಯೋ, ನಾನು ಬೇರೆ ಗಂಡಂದಿರ್ತಾರ? ಅಲ್ಲ 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 ಕಣೆ, ನಾನು ಹೇಳಿಲ್ಲ, ಇಲ್ಲ 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 ಅಂತ. ಭಯ್ಯ ಸೂಪರ್ ಭಯ್ಯ, ಒಂದ್ಸತಿ ಆ ಡೈಲಾಗ್ ಈಗ ಹೇಳಿ ಭಯ್ಯ. ನನ್ನ ಮಗಂದು ಇವತ್ತು ನಂದು, ನಾಳೆ ನಿಂದು, ನಾಡಿದ್ದಿನ್ಯಾವಂದು ಯಾರು ನನ್ನ ಮಗನ? ಸೂಪರ್ ಭಯ್ಯ, ನಿಮ್ಮಂತವ್ರು ಈ ಪ್ರಪಂಚಕ್ಕೆ ಬೇಕು ಭಯ್ಯ. ಏನ್ ಡೈಲಾಗ್ ಹೊಡಿತಾರಲ್ಲ, ಹೊಡಿ ಚಪ್ಪಾಳಿ ಜೋರಾಗೆ. ಅದು ರೀ, ಏನಂದ್ರೆ ಸೆಂಡೆಲ್ಲ ತುಂಬಾ ಫ್ರೀ ಆಗಿದ್ದಾನೆ ಅಲ್ವೇನ್ರಿ? ತುಂಬಾ ಫ್ರೀ ಆಗಿದ್ದಾನೆ ಅಲ್ವೇನ್ರಿ? ನಿನ್ ಗಂಡ ಅನ್ನೋ ಪ್ರಾಣಿ ಪಕ್ಕದಲ್ಲೇ ಇದ್ದೀನಿ ಕಣೆ. ಸರಿ ಸರಿ ನಡಿ, ಟೈಮ್ ಆಯ್ತು, ನಡಿ ಮಲ್ಗೋಣ. ನಡಿ ನಡಿ ಬನ್ರಿ. ನಡಿ. ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಶೋಭಾನ. ಅಮ್ಮಮ್ಮಮ್ಮ. ರುಕು ರುಕು ಭಯ್ಯ, ಕೃಷ್ಣ ಭಯ್ಯ, ನಾನು ಮಲಗಿದ್ದೀನಿ. ನೋ ಪ್ರಾಬ್ಲಮ್ ಭಯ್ಯ, ನೀವು ಮನಿಗ್ ಕಳಿ, ರುಕ್ಕನ್ ಕಳಿಸಿ. ರುಕು ರುಕು. ಏನ್ ಭಯ ರಾತ್ರಿ 12 ಗಂಟೆಲಿ ನಿಂದು ಏನು ಚಾಪೆ ಹೊತ್ಕೊಂಡು ಸುತ್ಕೊಂಡು ಹೋಗಂತ ಪ್ರಾಬ್ಲಮ್ ಬಂದಿರ ನನಗೆ? ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ. ರುಕು, ಇವತ್ತು ನನ್ನ ಬರ್ಡೇ ರುಕು. ಹೌದಾ? ಹೌದು ರುಕು. ಹಲೋ ಹಲೋ ಬ್ರದರ್, ನಿನ್ನ ಬರ್ತ್ಡೇ ಆದ್ರೆ ನಿಮ್ಮ ಫ್ಯಾಮಿಲಿ ಹತ್ರ ನಿಮ್ಮ ಫ್ರೆಂಡ್ಸ್ ಹತ್ರ ಆಚರಿಸ್ಕೋಬೇಕಪ್ಪ. ನಮಗೆ ಯಾಕೆ ಬಂದು ಟಾರ್ಚರ್ ಕೊಡ್ತಾ ಇದೀಯಪ್ಪ? ಭಯ್ಯ, ನಿಮ್ಮಂತ ಒಳ್ಳೆ ಫ್ರೆಂಡು, ರುಕ್ಕು ಅಂತ ಒಳ್ಳೆ ಫ್ಯಾಮಿಲಿ, ಇದು ಬಿಟ್ಟು ನನಗೆ ಯಾರಿದ್ದಾರೆ ಭಯ್ಯ? ಬೊಂಬೆ 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 ಬೊಂಬೆ, ನಿನ್ನ ಮುದ್ದಾಡಬೇಕು ನರ ಬೊಂಬೆ.
ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ ನಿನ್ನ ಚೆಂಡಾಡಬೇಕು ನರ ಬೊಂಬೆ ನಿನ್ನ ಕೊಂಡಾಡಬೇಕು ನರ ಬೊಂಬೆ ಜೊತೆ ಉಂಡಾಡಬೇಕು ನರ ಬೊಂಬೆ. ಕೇಕ್ ಕಟ್ ಮಾಡ್ತೀಯಾ? ಅದು ನನ್ನ ಹಸ್ಬೆಂಡ್ ಏನಾದರೂ ಫೀಲ್ ಮಾಡ್ಕೋತಾರೋ ಏನು? ಹಸ್ಬೆಂಡ ಭಯ್ಯ, ಅಯ್ಯೋ ಇಲ್ಲಿದ್ದೀರಾ ಭಯ್ಯ? ರುಕ್ಕು ಕೇಳಿ ಭಯ್ಯ, ಸ್ವಲ್ಪ ಫ್ರೀ ಆಗಿರಕ್ಕ. ಲೇ ರುಕೋ, ಏನ್ರಿ? ಕಟ್ ಮಾಡೆ ಸಾಯ್ಲಿ, ಇಲ್ಲಾಂದ್ರೆ ತೊಲಗಲ್ಲ ಅನ್ಸತ್ತ ಪಾಪಿ. ಆಯ್ತು ರೀ. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಸಂಡೆಲ್ಲ. ಅಯ್ಯೋ ಸೂಪರ್. ನೆಕ್ಕು ಇಕ್ಕು ಇಕ್ಕು. ಹಲೋ ಬ್ರದರ್, ಕೇಕ್ ಕಟ್ ಮಾಡಿದ್ದಾಯ್ತಲ್ಲ, ಮುಗಿದಲ್ಲ ಬರ್ತಡೇ ನಡಿ. ತೊಲಗು ತೊಲಗು ತೊಲಗು. ಭಯ್ಯ, ಇವತ್ತು ನನ್ನ ಬರ್ಡೇ, ಒಂದು ರಿಕ್ವೆಸ್ಟ್ ಭಯ್ಯ. ಹೇಳಿ ಭಯ್ಯ, ಹೇಳಿಬಿಟ್ಟು ಸಾಯಿ. ಅದೇ ಆ ಡೈಲಾಗು ಭಯ್ಯ. ಏನೋ ಬದನೆಕಾಯಿ ಡೈಲಾಗು. ನಿನ್ನ ಕಿತ್ತೋಗಿರೋ ಬರ್ತಡೆಗೆ ನಾನು ಗ್ರಾಮಫೋನ್ ತರ ರಿಪೀಟೆಡ್ ಡೈಲಾಗ್ ಹೇಳ್ಬೇಕಾ? ನೋಡೋ, ನನ್ನ ಪಿತ್ತ ನೆತ್ತಿಗೆರಕ್ಕೆ ಮುಂಚೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ನಾನು ಚೆನ್ನಾಗಿರಲ್ಲ ಅಷ್ಟೇ. ಋತು, ನಿನ್ ಗಂಡ ಫ್ರೀ ಇಲ್ಲ ಅನ್ಸುತ್ತೆ, ಒಂದ್ಸರಿ ಚೆಕ್ ಮಾಡ್ಕೊ. ತಾನೆ ಬೇರೆ ಗಂಡಂದ್ರ ತರ ಬಿಹೇವ್ ಮಾಡ್ತಿಲ್ಲ ತಾನೆ? ಪಾಪ ಕೇಳ್ತಾ ಇದ್ದಾನಲ್ವಾ, ಬರ್ಡೇ ಅಲ್ವಾ, ಡೈಲಾಗ್ ಹೇಳ್ರಿ. ನನ್ನ ಮಗಂದು ಇವತ್ತು ನಂದೆ, ನಾಳೆ ನಿಂದು, ನಾಳೆ ತಿನ್ಯಾವಂತ ಯಾಕೆ? ಜಿಂದಗಿ 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 ಪೂರ ಈ ಡೈಲಾಗ್ ಬಾಯ್ ನಿಮ್ಮಲ್ಲಿ ಕೇಳ್ತಾ ಇರ್ಬೇಕು ಭಯ್ಯ. ಏನ್ ಡೈಲಾಗ್ ಭಯ್ಯ, ಹ್ಯಾಂಡ್ಸ್ ಆಫ್ ಭಯ್ಯ, ಹ್ಯಾಂಡ್ಸ್ ಆಫ್. ಸೂಪರ್ ಭಯ್ಯ ನೀವು. ಹೊಡಿ ಚಪ್ಪಾಳೆ ಜೋರಾಗಿರ್ಗೆ. ರೀ ಏನಂದ್ರೆ ಹುಡುಗ ತುಂಬಾ ಫ್ರೀ ಆಗಿದ್ದಾನಲ್ವೇನ್ರಿ? ಹೌದು ಕಣೆ, ನೀವಿಬ್ರು ಬಹಳ ಫ್ರೀ ಆಗಿದ್ದೀರಿ, ನಾನೇ ಟೈಟ್ ಆಗಿರೋದು ಮಧ್ಯದಲ್ಲಿ. ಏನ್ರಿ, ನೀವು ಕೂಡ ಬೇರೆ ಗಂಡನ ತರ ಬಿಹೇವ್ ಮಾಡ್ತಿಲ್ಲ ತಾನೇ? ಅಯ್ಯೋ ರುಕ್ಕು ರುಕ್ಕು ರುಕ್ಕು. ನಾನು ಬೇರೆ ಗಂಡಂದ್ರ ತರ ಅಲ್ಲ 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 ಕಣೆ. ಯಾಕ್ರಿ ಕಾಮಿಡಿ ಮಾಡ್ಕೊಂಡೇ ಜೋರಾಗಿ ಹೊಡಿತೀರಿ? ಮತ್ತ ಅವನು ಆರೆಂಜ್ ಕಾಮಿಡಿ ಮಾಡಿದ್ರೆ ರೆಸ್ಪಾನ್ಸ್ ಜೋರಾಗಿರ್ಬೇಕಲ್ವಾ? ಅಡಿ ಒಳಗೆ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಂಧಿಕಂ. ರುಕು ರುಕು. ಅಯ್ಯೋ ಭಯ್ಯ, ನಾನು ನೋಡ್ಬಿಟ್ಟೆ. ಕಮ್ ಔಟ್ ಸೈಡ್ ಭಯ್ಯ, ಕಮ್ ಔಟ್ ಸೈಡ್, ಕಮ್ ಔಟ್ ಸೈಡ್. ರುಕು ಎದ್ದಿದ್ಯಾ? ರುಕು ಎದ್ದಿದ್ದೀನಿ ಸೆಂಡಿಲ್ಲ. ಗುಡ್ ಮಾರ್ನಿಂಗ್. ಏ ಸೆಂಡಿಲ್ ಸೆಂಡಿಲ್ಲ, ನಿನ್ನ ಬರ್ಡೇ ತುಂಬಾ ಗ್ರ್ಯಾಂಡ್ ಆಗಾಯ್ತು ಕಣು. ಸೂಪರ್. ಅದ್ರ ವಿಷಯ ಯಾಕೆ ಕೇಳ್ತೀಯ ರುಕು? ಏನ್ ಗೊತ್ತಾ, ನಿನ್ ಫೋಟೋ ತೋರಿಸಿದ್ಯಲ್ಲ, ಆ ಫೋಟೋ ನೋಡಿ ಫ್ರೆಂಡ್ಸ್ ಏನಂದ್ರು? ಅಯ್ಯೋ, ಆ ಫೋಟೋ ನೋಡ್ಬಿಟ್ಟು ನೀನೇ ನನ್ನ ವೈಫ್ ಅಂತ ಅನ್ಕೊಂಡ್ಬಿಟ್ಟಿದ್ರು ರುಕು. ರುಕು, ನಿದ್ದೆ ಕಣ್ಣಲ್ಲಿ ಭಯ್ಯ ಹೇಳಿ ಡೈಲಾಗು ರುಕು. ಭಯ್ಯ ಭಯ್ಯ, ಲೈಫ್ ಲಾಗ್ ನಿಮ್ಮ ಡೈಲಾಗೆ ಕೇಳ್ತಾ ಇರ್ಬೇಕು ಭಯ್ಯ. ಭಯ್ಯ, ಒಂದ್ಸತಿ ನನಗೋಸ್ಕರ ರಿಕ್ವೆಸ್ಟ್, ಒಂದ್ಸತಿ ಡೈಲಾಗ್ ಹೇಳಿ. ಅದು ಡೈಲಾಗ್ ಹೇಳ್ಬೇಕಾ? ಹಾ ಭಯ್ಯ, ಡೈಲಾಗ್ ಹೇಳ್ರಿ, ಹೇಳಿ. ಲೇ ಕೇಳ್ಕೊಳ, ಇವತ್ತು ನಂದೆ, ನಾಳೆನು ನಂದೆ, ನಾಳೆತ್ತು ನಂದೆ. ಅವ್ ನನ್ನ ಮಗಂದು ಪೊರ ತಿರುಗಳೆಲ್ಲ ನನ್ನ ಕಣಲೆ. ರುಕು, ನಿನ್ ಗಂಡ ಯಾಕೋ ಫ್ರೀನೇ ಇಲ್ಲ ಅನ್ಸುತ್ತೆ ನೋಡ್ರಿ ರುಕು. ಏನಂದ್ರೆ ನೀವು ಫ್ರೀ ಆಗಿದ್ದೀರಿ ತಾನೇ, ಬೇರೆ ಗಂಡಂತರ ಬಿಹೇವ್ ಮಾಡ್ತಿಲ್ಲ ತಾನೇ? ಲೇ ನಿನ್ನ ಆಗಿದ್ದು. ಲೇ ಬರ, ಡೈಲಾಗ್ ಹೇಳ್ಬೇಕು, ಬರ ಡೈಲಾಗ್ ಹೇಳ್ಬೇಕು ನಾನು. ಲೇ ಡೈಲಾಗ್ ಹೇಳ್ಬೇಕು, ಲೇ ಡೈಲಾಗ್ ಹೇಳ್ಬೇಕು ನಾನು. ಕೇಳಿಸ್ಕೊಳ್ಳ, ಹೆಂಡತಿ ಆಗಿರ್ಬೇಕು, ಗಂಡ ಆಗಿರ್ಬೇಕು. ಇವತ್ತು ನಂದೆ, ನಾಳೆನು ನಂದೆ, ನನ್ನ ಮಗಂದು ನಾಡದ್ದು ಪೊರ ತಿರುಗಳೆಲ್ಲ ನಲಿವೆ ಕಣಲೆ. ಓಕೆ, ಬಲ್ಲಿ ಜೋರ ಚಪ್ಪಾಳೆ ನಮ್ಮ ಲೋಕೇಶ್, ಅನೀಶ್ ಹಾಗೂ ಗೋವಿಂದ ಗೌಡ್ರಿಗೆ. ಅಣ್ಣ ಈ ಕಡೆ ಬಾಣ. ಅಯ್ಯೋ ರೀ, ಸ್ವಲ್ಪ ಈ ಕಡೆ ಬರ್ತೀರಾ? ಸ್ವಲ್ಪ ಬನ್ರಿ. ಬೇಡ ಆನಂದ್ ಸರ್, ನೀವು ಫ್ರೀ ಆಗಿದ್ದೀರಾ? ಅಲ್ಲ, ನಮ್ಮ ತಾಯಣಗೂ ನನಗೆ ಫ್ರೀ ಆಗಿಲ್ಲ, ಜಡ್ಜ್ಮೆಂಟ್ ಕೇಳ್ಬೇಕು ನಾನು. ಅವ್ರು ಫ್ರೀ ಆಗಿದ್ದಾರೆ ಕೇಳಿ. ಕೇಳಿ, ಅವ್ರೇನೋ ಬರೀತಾರ, ಅವ್ರನ್ನೇ ಕೇಳಿ. ರೀ, ನೀವು ಫ್ರೀ ಆಗಿದ್ದೀರಾ? ಬೇರೆ ಗಂಡಂದ್ರ ತರ ಅಲ್ಲ ತಾನೇ? ಜಗಣ, ಹೆಂಗಿತ್ತು ಈ ನೆಲ್ಸನ್ ಸಂಡೇ ಇಲ್ಲ? ಇದು ಆಕ್ಚುಲಿ ತುಂಬಾ ಒಳ್ಳೆ ಮಾರಲ್. ಆಕ್ಟ್ ಮಾಡ್ಬೇಕಾದ್ರೆ ನನ್ನ ಮೈಂಡಲ್ಲಿ ಒಂದು ಫ್ಯಾಮಿಲಿ ಹೊರಟೋಯ್ತು. ಅವತ್ತು ನಂಗೆ ತುಂಬ ನೋವಾಗುತ್ತೆ. ಅವನು ಹಂಚ್ಕೊಂಡಿದ್ದ ನನ್ನ ಹತ್ರ,
ಸೇಮ್ ಇವನು ಹೆಂಗೆ ಫ್ರೀ ಆಗಿರಬೇಕು ಅನ್ನೋ ಕ್ಯಾರೆಕ್ಟ್ರು, ಆತ ಬಂದು ಒಳ್ಳೆ ಬಾಡಿ ಬಿಲ್ಡ್ರು, ತುಂಬ ಚೆನ್ನಾಗಿದ್ದ, ಒಂದು ಒಳ್ಳೆ ಉತ್ತಮವಾದ ಒಂದು ಫ್ಯಾಮ್ಲಿನ ಮದುವೆ ಆಗಿದ್ದ. ಇದೇ ಥರ ಯಾರೋ ಒಬ್ಬ ಫ್ರೆಂಡ್ ಬಂದಾಗ ನಾನು ಈ ಥರ ಫ್ರೀಡಮ್ ಆಗಿ ಇಟ್ಕೊತೀನಿ ಅಂತ ಹೇಳಿ ಅವನ ಪೇಯಿಂಗ್ ಗೆಸ್ಟಾಗಿ ಮನೆಯಲ್ಲೇ ಇಟ್ಕೊಂಡ. ನೋಡಿದ್ರೆ ಅವರಿಬ್ಬರಿಗೂ ಅನೈತಿಕ ಸಂಬಂಧ ಆಗುತ್ತೆ. ಸರಿ, ಗಂಡನೇ ಆ ಮನೆ ಬಿಟ್ಬಿಟ್ಟು ಈಚೆ ಬರ್ತಾನೆ. ಅವನು ಎಷ್ಟು ನೊಂದ್ಕೊಂಡು ಸತ್ತ ಲಾಸ್ಟ್ಗೆ ಅಂದರೆ ತುಂಬ ಬೇಜಾರಾಗುತ್ತೆ. ಅವನು ಬೇರೆ ಯಾರೂ ಅಲ್ಲ, ಎದ್ದೇಳು ಮಂಜುನಾಥ ಚಿತ್ರದ ನಿರ್ಮಾಪಕ. ಇದು ತುಂಬ ಕಣ್ಣು ತೆರೆಸ್ತು ಇದು ನನಗೆ. ಇದು ಕಾಮಿಡಿ ಪ್ಲೇ ಎಕ್ಸೆಪ್ಟಬಲ್, ಜೊತೆಗೆ ಸೊಸೈಟಿಗೆ ಒಂದು ಅದ್ಭುತವಾದ ಮಾರಲ್ಲು. ನಿಮ್ಮ ವಸ್ತುವನ್ನು ಜವಾಬ್ದಾರಿಯಿಂದ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಒಂದು ಒಳ್ಳೆ ಆ್ಯಕ್ಟ್ ಮಾಡಿದ್ರು. ಕಾಮಿಡಿಯಲ್ಲಿ ಒಳ್ಳೆ ಸಂದರ್ಭ. ವೆರಿ ಗುಡ್. ಇನ್ನು ನಮ್ಮ ಲೋಕಿ ಮತ್ತು ಗೋವಿಂದ ಗೌಡರು, ಅನೀಶ್ ಅವರ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಬಗ್ಗೆ ಏನಾರು ಹೇಳೋದಿದೆಯಣ್ಣ? ತುಂಬ ಇಂಪ್ರೂವ್ ಆಗೋಗಿದ್ದಾರೆ. ಓಕೆ, ಪಾದರಸ ಇದ್ದಂಗಿದ್ದಾರೆ. ಎಲ್ಲ ಇವ್ರನ್ನೆಲ್ಲ ತಪ್ಪು ಕಂಡಿಡಕ್ಕೆ ಆಗ್ತಾನೆ ಇಲ್ವಲ್ಲ ನಮ್ಮ ಕೈದಲ್ಲಿ. ಇವತ್ತು 3 ಜನನೂ ಆ ಪಾತ್ರದ ಒಳಗಡೆ ಇದ್ರು. ನನಗೆ ಅದೊಂದು ದೊಡ್ಡ ಸಮಾಧಾನ. ಎಸ್, ಫುಲ್ಲು ಮಾರ್ಕ್ಸ್ ಸಿಕ್ಕಿದೆ ಅವ್ರಿಗೆ. ಸೂಪರ್ ಸೂಪರ್ ಸೂಪರ್. ಓಕೆ ಭಟ್ರೆ, ಈ ಮನೆಯವನು ಪೆಂಗ ಆದರೆ ಪಕ್ಕದ ಮನೆಯವನು ಸ್ಟ್ರಾಂಗ್ ಆಗ್ತಾನೆ ಅನ್ನೋದಕ್ಕೆ ಇದೇ ಉದಾಹರಣೆ. ಪಕ್ಕದ ಮನೆಯವನು ಮತ್ತೆ ಹೆಂಡತಿ ಸೇರಿ ಅಂತಿರಲ್ಲ, ಅದು ಮಾಡಿ ತೋರಿಸ್ರು. ಅದೇನು ಕೂಗ್ರಪ್ಪ ಈ ಕಡೆ ಕಿವಿ ನಂದು. ಈ ಸೂಪರ್ ಆಗಿದೆ ಕಣೋ. ಅದು ಒಂದು ಟಿವಿ ನೋಡ್ತಾ ಇದ್ದವ್ರಿಗೆ ಡೈರೆಕ್ಟಾಗಿ ಹಿಂಗೆ ಟಿವಿಯಿಂದ ಕೈ ಹಾಕಿ ಕಚ್ಕುಳಿ ಕೊಟ್ಟಂಗಿದೆ. ಅದು ಅಷ್ಟು ಪವರ್ಫುಲ್ ಆಗಿದೆ. ಅದು ನೋಡ್ಬೇಕಾದ್ರೆ ಅಲ್ಲೇನೆ ಸ್ಕೋರು ಬೀಳ್ತಾ ಹೋಯ್ತು 3 ಜನಕ್ಕೂ. ಸೂಪರ್ ಸೂಪರ್. ಆಮೇಲೆ 3 ಜನರ ಬಗ್ಗೆ ಇಂಡಿವಿಜುವಲ್ ಆಗಿ ಮಾತಾಡೋದಾದ್ರೆ 3 ಜನರ ಕಾನ್ಫಿಡೆನ್ಸು ಪೀಕಲ್ಲಿದೆ. ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ಟೈಮಿಂಗು ಅದ್ಭುತ. ಟೈಮಿಂಗ್ ಅದು ಹೇಳ್ಕೊಟ್ಟು ಬರೋದಲ್ಲ, ಅದು ಮಾಡ್ತಾ ಮಾಡ್ತಾ ಬರೋದು. ಆ ಟೈಮಿಂಗು ಅದ್ರ ಪಲ್ಸ್ ಹಿಡಿದಿದ್ದೀರಿ. ನಗಿಸ್ತಾ ಇರಿ. ಥ್ಯಾಂಕ್ ಯು. ಓಕೆ, ಆ್ಯಂಡ್ ನಮ್ಮ ಲೇಡಿ ವಾರ್ಡನ್. ನಾವು ಯಾವಾಗಲೂ ಪ್ರತಿ ವಾರ ಮೆಂಟರ್ಸ್ಗೆ ಮತ್ತು ರೈಟರ್ಸ್ಗೆ ಬೈತಾ ಇರ್ತೀವಿ, ಇದು ಸರಿಯಾಗಿ ಬರ್ದಿಲ್ಲ, ಅದು ಸರಿಯಾಗಿ ಬರ್ದಿಲ್ಲ. ಅವ್ರ 3 ಜನರಿಗೆ ಎಷ್ಟು ಈ ಕ್ರೆಡಿಟ್ ಡಿಸರ್ವ್ ಆಗುತ್ತೋ ಅಷ್ಟೇ ಅವ್ರ ರೈಟರ್ಸ್ ಮತ್ತು ಮೆಂಟರ್ಸ್ಗೂ ಆಗುತ್ತೆ. ಸೊ ಅವ್ರು ಆ್ಯಕ್ಚುಲಿ ವೇದಿಕೆ ಮೇಲೆ ಬರಬೇಕು, ಇಲ್ಲಿಂದ ಅಲ್ಲ. ಥ್ಯಾಂಕ್ ಯು ಹೇಳೋದು. ಗಣಪ ಅವರು ಬನ್ನಿ ವೇದಿಕೆ ಮೇಲೆ. ನನ್ನ ಪ್ರಕಾರ ಫ್ರಮ್ ದ ಬಿಗಿನಿಂಗ್ ಹೇಳಕ್ ಹೋದ್ರೆ ಗ್ರೇಟ್ ಸೆಟಪ್, ಸ್ಟೇಜ್ ಅಪಿಯರೆನ್ಸ್ ತುಂಬ ಚೆನ್ನಾಗಿತ್ತು. ಲೋಕೇಶ್, ಯು ಬಿಕಮ್ ಒನ್ ಆಫ್ ಮೈ ಫೇವ್ರೆಟ್ಸ್. ಯಾ ಲೋಕೇಶ್, ನಮಗೆ ಪ್ರತಿ ವಾರ ಯು ಇಂಪ್ರೂವ್ ಸೋ ಮಚ್ ಅಂದರೆ ಅಮೇಝಿಂಗ್. ನನಗಿವತ್ತು ದ ಇಂಟೈರ್ ಸೆಟಪ್ ಅಲ್ಲಿ ನಿಮ್ಮ ಕಾಮಿಡಿ ಸೆನ್ಸ್ ನಂಗೆ ಇವತ್ತು ತುಂಬ ಇಷ್ಟ ಆಯಿತು. ಅನೀಶ್ ಬಗ್ಗೆ ಹೇಳಬೇಕಾದ್ರೆ ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ ಫಸ್ಟ್ ಫ್ಯೂ ವೀಕ್ಸ್ ನೋಡಿದ್ಮೇಲೆ, ಇಲ್ಲ ಹಿಲ್ ಬಿ ಒನ್ ಆಫ್ ದ ಫಸ್ಟ್ ಈ ವಾರದಲ್ಲಿ ಹೋಗ್ಬಿಡ್ತಾರೆ ಅಥವಾ ಡೇಂಜರ್ ಝೋನಿಗೆ ಬಂದ್ಬಿಡ್ತಾರೆ ಅಂತ. ಬಟ್ ಅನೀಶ್, ವೆರಿ 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 ಗುಡ್ ಜಾಬ್. ಸೂಪರ್. ತುಂಬ ಚೆನ್ನಾಗಿ ಮಾಡಿದ್ರಿ ಇವತ್ತು ನೀವು. ಆನ್ ದ ಹೋಲ್ ಈ ಇಂಟೈರ್ ಟೀಮ್ಗೆ ಸೂಪರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಯು ಆರ್ ರಿಯಲಿ ಗುಡ್ ಜಾಬ್. ಸೂಪರ್. ಸಂದೀಪ್ ಅವರೇ ಮತ್ತು ಗಣಪ ಅವರೇ, ಹೇಗಿತ್ತು ಪ್ರಿಪ್ರೇಷನ್ಸು ಎಲ್ಲ? ಇಲ್ಲ, ಸಹಜವಾಗಿ ಬಹುಶಃ ನಮ್ಮ ಬ್ಯಾಚುಲರ್ ಲೈಫಲ್ಲಿ ಸಹಜವಾಗಿ ಈ ಥರದ ಇನ್ಸಿಡೆಂಟ್ಸ್ಗಳು ನೋಡಿರ್ತೀವಿ. ತಮ್ಮ ವೈಯಕ್ತಿಕ ಇದು ಗೊತ್ತಿರಲಿಲ್ಲ. ಇಲ್ಲ, ಯಾವತ್ತೂ ಅಷ್ಟೇ ಪರ್ಸನಲ್ ತುಂಬ ಚೆನ್ನಾಗಿ ಬರುತ್ತೆ. ಬರುತ್ತೆ. ಅವ್ರ ಹೆಸರು ಕೇಳ್ಬೋದಾ, ಯಾರ ಆಂಟಿ ಅಂತ? ಅವರೇ ಹೇಳಿದಮ್ಮ ನಮ್ಮ ಪರ್ಸನಲ್ ಬ್ಯಾಚುಲರ್ ಲೈಫಲ್ಲಿ ಆಗಿದ್ದು ಅಂತ. ಇಲ್ಲ, ಗಂಡು ಪುತ್ರತೆ ಅಂತ ಹೇಳ್ಬೋದು ಸರ್ ನಾವು. ಆಯ್ತು, ಫಂಟಾಸ್ಟಿಕ್ ಸರ್. ಗಣಪ ಸರ್, ಮತ್ತೆ ಹೇಗೆ ಎಲ್ಲರ ಕೈಲೂ ಈ ಒಂದು ಆಕ್ಟ್ನ ತೆಗ್ಸಿದ್ರಿ? ಬಹುಶಃ ಅವರೇ ಮಾಡಿದ್ರು ಸರ್. ಓಕೆ, ಸಣ್ಣ ಅಂಶಗಳನ್ನ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದೆ ಸರ್ ಅಷ್ಟೇ. ಎನಿವೇಸ್, ವಂಡರ್ಫುಲ್ ಟೀಮ್ ಎಫರ್ಟ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ಓಕೆ, ಈಗ ನನ್ನ ಫೇವ್ರೆಟ್ ಸೆಗ್ಮೆಂಟ್ ಅಂದರೆ, ಸೊ ಇವತ್ತು ನಮ್ಮ ಮಡಗೂರು ಮಠ ಸ್ವಾಮಿಗಳು ಯಾರು ಕಾಗೆ ಆರಿಸ್ಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದಾರೆ ಅನ್ನೋದನ್ನ ತಿಳಿಸ್ತಾರೆ. ಸ್ವಾಮಿಗಳೇ, ಆ್ಯಕ್ಚುಲ್ ಆಗಿ ನಾವು 3 ಜನನು ಸೇರ್ಬಿಟ್ಟಿದ್ದೇನೆ, ಕಾಗೆ ಆರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಯಾರಿಗೆ ಕಾಗೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಯಾರಿಗೆ? ನಮ್ಮ ಚಿತ್ರರಂಗದ ನಾಯಕಿ ಯಾರಪ್ಪ, ಪರೂಲ್ ಯಾದವ್. ಯಾರು
ನಾರಿಗೆ ಆಗ್ಬಿಟ್ಟಿದೆ ಅವ್ರಿಗೆ. ಇವಾಗ ನಾವು ನಕ್ಕೋ ಅಂತ ಕಾಗೆ ಆರ್ಸಕ್ ರೆಡಿ ಆಗ್ತಾ ಇದೀವಿ. ಯಾ ನಾವು ಸಂಸ್ಕೃತ ನಿರ್ದೇಶಕರು, ಸಂಸ್ಕೃತ ಚಿತ್ರ ತೆಗೆಯುವಂತ ನಿರ್ಮಾಪಕರು, ನಾವೆಲ್ಲರೂ ಸೇರಿ ಅವ ಅಮ್ಮನಿಗೆ ಫೋನ್ ಮಾಡ್ತಾ ಇದ್ದೀವಿ, ಸಂಸ್ಕೃತದಲ್ಲಿ ಹಾಕೊಂಡು ರುಬ್ತಾ ಇದ್ದೀವಿ. ಓಕೆ, ದಯವಿಟ್ಟು ತಮಾಷೆಗೆ ಮಾಡ್ತಾ ಇದೀವಿ. ಸೊ ತಮಾಷೆಗೆ ನಕ್ಬಿಡೋಣ. ರಕ್ಷಿತಾ ಅವರು ಚಿತ್ರದ ನಿರ್ಮಾಪಕಿ, ಅವರು ಮಾತ್ರ ಇಂಗ್ಲಿಷು ಅಥವಾ ಹಿಂದಿಲಿ ಮಾತಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಬೇರೆ ಭಾಷೆ ಅರ್ಥ ಆಗಲ್ಲ. ಓಕೆ, ದಯವಿಟ್ಟು ಕಾಲ್ ಕನೆಕ್ಟ್ ಮಾಡಿ ಪಾರುಲ್ ಯಾದವ್ ಅವರಿಗೆ. Hello. Hi, is this Parul Yadav? Yeah. Hi, this is Rakshita Prem. Hi, how are you? Very well. How are you? Very well. It's a pleasure talking to you. Hey, likewise, yeah. I've heard a million things about you, watched a lot of movies. Okay, the reason I actually called you today was we're doing this film on an international global level. Okay. I have my director and my 2 writers on a con call right now. If you have आप ही प्रोड्यूस कर रहे हैं ना? जी हाँ, मैं ही प्रोड्यूस कर रही हूँ जी. ठीक है, तो ये संस्कृत में शूट करेंगे हम लोग. जी जी. Okay, just a moment. Now first speak to our writer. Yeah, okay. Okay. ಪರುಲ್ ಯಾದವ್ ನಾಮ್ಯಾಹ ನಾರೀಮಣಿ ಪಾದಕಮಲಂಗಳ ದೀರ್ಘದಂಡ ನಮಸ್ಕಾರ. ತಿಳಿ ದೇಶಿ ಮಮ ಇದೊಮ್ ಕಳನಿ ರೂ ವರ್ಣ ಶ ಸ ವಿಸರ್ಗ ಮೊತ್ತಮಂ 47 ಆಯ್ತಲೆ ಅಚ್ಚ ಕನ್ನಡ ದಿಕ್ಕಿ ಕ್ರಮದ. Actually, I'm not able to hear you properly. You're not able to. Okay, one minute. This may be that writer. The call is getting cut. Just a moment. I'll put it on to my director. Just a moment. Yeah. ನಮಸ್ತೆ. Namaste. ದತ್ತು ಸೀತಾರಾಮ್ ಶ್ರಮಣ ವಾರ್ತಾಯ ಸುರೇಂದ್ರ. नमस्कार. ನಮಸ್ತೆ. ये जड़ क्षण नियमदोळ कटक क्षिलाविक्षणम कटरुटम रुद्वेस. Okay, I don't know, Rakshita. I can't understand. You can't understand? Okay, I'll ask him to speak in Hindi. Sir, वो number 14 scene तो बताइए sir. ಕಮಲೆ ಕಮಲೋತ್ಪತ್ತಿ ಶ್ರೀಯತೆ ನಚದೃಶ್ಯತೆ ಬಾಲೆ ತವ ಮುಖಾಂ ಭೋಜೆ ಪಿನಾಕಪಾಣಿಂ ಪತಿಮಾಪ್ತುಮಿಚ್ಛತಿ ಭೋಹೋ ಕುರಿತೋದ್ದಯೋ ಸ್ವಾಮಿ ಶರಣಮಯ್ಯಪ್ಪ ಯಮ ತಾರ ಜಪಾನ ಸಲಗಂ ಭೂಮ್ಯಾಕಾಶ ವ್ಯಮ ಕೇಶಿ ಪ್ರಾರಬ್ಧಂ ಮತ್ತೆ ಭವಿ ಕ್ರೀಡಿತ ವೃತ್ತದೊಳಗೆ ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮಸ್ತು ಭಾರತ ಜನನೀಯ ತನುಜಾತೆ ಸಿರಿಗರಣಂ ಗೆಲ್ಗೆ ಸರಿಗನ್ನಡಂ ಬಾಳ್ಗೆ. Hello Parul, are you even understanding? They're speaking in Sanskrit. I am not understanding anything. 1 minute, I'll ask my director to speak to you in English. Yeah, sure. Okay, just a moment. Sir, आप संस्कृत में मत बात करिए, उनको भी समझ आना चाहिए ना. Okay, yeah. Madam. Yeah. I'm sorry. See, I am not very good in English. Okay. This English, Okay. I have got lot of problem. Okay. So this Sanskrit film, it is a love story. Okay. A very beautiful love story of a Indian woman. About a Indian woman and a gentleman called Dana. So, yeah, Dana means in English, what you say this forest man. Okay. That is a You forest. actually sound like one of a co-actor who I worked with, Jagesh. I don't know, you sound so much like him. Parul Yadav madam, can you hear me? Of course I can hear you. And now ಯಾರಿಗೆ ಆಗ್ಬಿಟ್ಟೈತಿ ಯಾರಿಗೆ ಆಗ್ಬಿಟ್ಟೈತಿ. We are so sorry, Parul. I hate you guys. Simply made her sometimes back. single meaning joke. Rakshita, I didn't expect this from you. I was dragged into this. I thought that all from you. I was dragged into this by Jagesh sir and by Yogaraj Bhatt sir and my entire team of comedy खिलाड़ीಗಳು. Hi Parul. आपको बकरा बना के हम लोग निम ಜೊತೆ ಮಾತಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. Oh God, you guys literally fooled me. ಪಾರುಲ್, ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಇದ್ದಾರೆ, ಅವರೆಲ್ಲರಿಗೂ ವಿಶ್ ಮಾಡಿ, ಅವರೆಲ್ಲರೂ ನಿಮ್ಮ ವಾಯ್ಸ್ನ ಕೇಳಿ ತುಂಬ ಸಂತೋಷ ಪಟ್ಟಿದ್ದಾರೆ. ಹಂಗಾಗಿ ವಿಶ್ ಮಾಡಿ, ನೀವು ವಿಶ್ ಮಾಡಿ. Okay, first of all, yes, you guys fooled me. And I know this program is going to rock because you guys fooled me. So all the very best to the entire team. Thank you. And for a wonderful team. Thank you. ಈಗ ನಮ್ಮ ಮುಂದೆ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ ಬೆಳಗಾವಿಯ ಸಂಜು UKPK, ಹುಬ್ಬಳ್ಳಿಯ ನಯನ, ಗೋಕಾಕ್ ಇಂದ ಪ್ರವೀಣ್ ಅವರು. ಬರಲಿ ಚಪ್ಪಾಳೆ ಜೋಡಿಗೆ.
ಚಿತಕಿ ಕನ್ಫ್ಯೂಸ್ ಆಗಬೇಡಿ. ಸ್ವಾಮಿಗಳು ಏನಂದ್ರು ಅಂತ ನಾನು ಹೇಳ್ತೀನಿ. ಆನಂದಣ್ಣ ನಮಸ್ಕಾರ, ಜಗೇಶಣ್ಣ ನಮಸ್ಕಾರ, ಭಟ್ರು ಸರ್ ನಮಸ್ಕಾರ, ರಕ್ಷಿತಾ ಅಕ್ಕ ಸಾರಿ ಫ್ಲೋಲ್ ಬಂದ್ಬಿಡ್ತು. ರಕ್ಷಿತಾ ಮೇಡಮ್ ನಿಮಗೆ ಮಾತ್ರ ಸ್ಪೆಷಲ್ ನಮಸ್ಕಾರ ಅಂತೆ. ವಾ, ಇವ್ರು ಯಾರು ಅಂತ ನೋಡ್ತಾ ಇದ್ದೀರಾ? ಇವರು ಚೈನಾ ಚಿಂಗ್ಚಾಂಗ್ ಸ್ವಾಮಿಗಳು. ಇವರು ಇಲ್ಲಿ ದೆವ್ವ ಹಿಡಿಯಕ್ಕೆ ಅಂತ ಬಂದಿದ್ದಾರೆ. ಇವನೇ ನಾಯಿ ಹಿಡಿಯೋರ್ ತರ ಇದಾನೆ, ಇವನೇನ್ ದೆವ್ವ ಹಿಡಿತಾನೆ ಅಂತ ತಾನೇ ನಿಮ್ ಡೌಟು? ಏನಂದ್ರೆ ಮಗನ ಏನು ಸ್ವಾಮಿ ನೀವು ಕನ್ನಡ ನೀಂತ ಹಲಕಟಿಗೇರಿ ಕೆಲಸ ಮಾಡ್ತಿಂದ ಗೊತ್ತಲೇ? ಅದಕ್ಕೆ 30 ಡೇಸ್ನಾಗ ಕನ್ನಡ ಪುಸ್ತಕ ಓದಿ ಕನ್ನಡ ಕಲ್ಕೊಂಬಂದು ನಾವು ಮಗನ. ಬಾ ಬಂದು ಕೆಲಸ ಮುಗಿಸೋಣ. ಓಕೆ ಸ್ವಾಮಿ. ಚಿಕ್ಕಪ್ಪ ಚಿಕ್ಕಮ್ಮ ಮೆಕ್ಸಿಕೋ ಮಾರಮ್ಮ ಹಾಲು ಕಿಸಿ ಪೊಟಾಟೋ ಅರ್ಧ ಕೆಜಿ ಟೊಮಾಟೊ ಚಮಚ ಬೇಗ ಬಾ. ಸ್ವಾಮಿ ಇದನ್ನ ತಗೊಳ್ಳಿ, ಇದನ್ನ ತಿಂದ್ರೆ ಬೇಗ ಬರುತ್ತೆ. ದವ್ವ ನನಗೆ ಕಣಿ ಕಾಣಿಸ್ತಾ ಇದೆಯಾ? ಹೊರಗೆ ಬಾ. ವಾ ದೆವ್ವನ? ಹೌದು ಸ್ವಾಮಿ, ನಾಯಿ ಕಣ್ಣಿಗೆ ಮಾತ್ರ ದೆವ್ವ ಕಾಣತ್ತೆ. ಹೌದಲ್ಲ? ಬಾರಿಸು. ತಪ್ಪು ಸ್ವಾಮಿ, ತಪ್ಪು. ಮುಚ್ಕೊಂಡು ಬಾರಿಸು. ತಗೊಳ್ಳಿ ಸ್ವಾಮಿ. ಕೈಲೇ ಬಾರಿಸು. ಹಂಗೇಳಿ ಸ್ವಾಮಿ. ಡಮರುಗಣ ಕೈಲೇ ಬಾರಿಸು. ಹೌದಾ? ಬಂತಲೆ 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 ಬಂತಲೆ. ಇವಳಿಗೆ ಯಾರ ದೆವ್ವದ ಕಾಸ್ಟ್ಯೂಮ್ ಕೊಟ್ಟಿದ್ದು? ಹಂಗೆ ಬಂದಿರೋ ಆಗ್ತಿರ್ಲಿಲ್ವಾ? ಸ್ವಾಮಿ ಹಂಗೆ ಬಂದಿದ್ರೆ ನಿಮ್ಮಿಬ್ರಲ್ಲಿ ಯಾರು ದೆವ್ವ ಅಂತಾನೆ ಗೊತ್ತಾಗಲ್ಲ. ಯಾರು ನೀನು? ಐ ಆಮ್ ನಾಟ್ ಟೆಲ್ಲಿಂಗ್ ಡಾಕ್ಟರ್, ಐ ಆಮ್ ಚಿಂಗ್ ಚಾಂಗ್ ಸೆಲೆಬ್ರಿಟಿ ಪೂಜಾರಿ. ನನಗೇನಾ? ಹುಡುಗಿರ್ ಕಂಡ್ರೆ ಹಾಲು ಬಿಡ್ತಿದ್ರಿ, ಈಗೇನು ಸ್ವಾಮಿ ದೆವ್ವ ಕಂಡ್ರೆ ಹಾಲು ಬಿಡ್ತಿದ್ರ? ಇದು ಚೈನಾ ಟೆಕ್ನಿಕ್. ಯಾರು ನೀನು? ಹೇಳು, ಯಾರು ನೀನು? ಏನೋ ಹುಡುಗಿ ಸುಮ್ಮನೆ ಇದ್ದಾಳೆ ಅಂತ ತಲೆ ಮೇಲೆ ಕೈ ಹಾಕ್ತೀಯಾ? ತಪ್ಪಮ್ಮ, ತಪ್ಪು. ಕಂಡೋರ್ ಹೆಣ್ಮಕ್ಳ ಮೇಲೆ ಕೈ ಅಲ್ಲ, ಕಣ್ಣು ಹಾಕೋದು ತಪ್ಪು. ಯಾರು ನೀನು? ಓದಲ್ಲ ನಿನ್ನೋದಲ್ಲ. ಏನಂತವಳು? ಸ್ವಾಮಿ ನಿಮ್ಮನ್ನ ಬಟ್ಟೆ ಒಗದಂಗ್ ಒಗಿಲ ಒಗಿಲ ಅಂತವಳು ಸ್ವಾಮಿ. ಹೆಂಗ್ ಹೋಗಿತ್ತಾರೆ ಕೇಳು. ಹೆಂಗೆ ಒಗಿತೀಯಾ? ಎತ್ತಿ ಎತ್ತಿ ಒಗಿತೀವೋ, ತಟ್ಟಿ ತಟ್ಟಿ ಒಗಿತೀವೋ? ಸ್ವಾಮಿ ನಿಮಗ್ ಮುತ್ತು ಕೊಟ್ಟು ಲಕ ಲಕ ಹೊಳಿಯಂಗ್ ಹೋಗಿತಾಳಂತೆ ಸ್ವಾಮಿ. ಇವಳನ್ನ ನಾನು ಹೋಗಿತ್ತೀನಿ ನೋಡೀಗ. ಒಗಿರು ಸ್ವಾಮಿ. ಹೇಳು, ಯಾರು ನೀನು? చెప్పను నేను చెప్పను. ಮತ್ತೇನಂತವಳು? ನಿಮ್ಮನ್ನ ಚಪ್ಲಿ ತಗೊಂಡು ಹೊಡಿತಾಳ ಅಂತೇಳಿ ಸ್ವಾಮಿ. ನನ್ನ ಚಪ್ಲಿ ತಗೊಂಡು ಹೊಡಿತಾಳಂತ? చెప్పను. ಮತ್ತೆ ಚಪ್ಲಿ ಮ್ಯಾಟ್ರಿಕ್ ಬರ್ತಾವಳಲ್ಲ. ಹಳೆದಲ್ಲ ಯಾಕೆ ನೆನಪು ಮಾಡ್ತೀಯ? ನಮ್ಮ ಸ್ವಾಮಿಗಳು ಅದನ್ನೆಲ್ಲ ಬಿಟ್ಟಿದ್ದಾರೆ ಅಲ್ವಾ ಸ್ವಾಮಿ? ಅದನ್ನ ಯಾಕೆ ನೀವು ಒತ್ತು ಒತ್ತು ಹೇಳ್ತಲೆ? ಹೇಳು, ಯಾರು ನೀನು? ಏನು ಅರ್ಶನ ಹಚ್ಕೊಂಡು ಸ್ನಾನ ಮಾಡ್ತೀಯಾ? ಅರ್ಶನ ಹಚ್ಕೊಂಡು ಸ್ನಾನ ಮಾಡ್ತೀಯ ಅಂತ ಕೇಳ್ತಿಯಲ್ಲ. ಹೆಣ್ಮಕ್ಳು ಅರ್ಶನ ಹಚ್ಕೊಂಡು ಸ್ನಾನ ಮಾಡೋದು ತಪ್ಪ? ಒಂದಕ್ಕೊಂದು ಸಂಬಂಧ ಇಲ್ಲದ ಮ್ಯಾಟ್ರ್ ಮಾತಾಡಕತ್ತಾಳಲ್ಲ. ಸುಮ್ನಿರು ಸ್ವಾಮಿ, ನಿಮ್ ಸಂಬಂಧ ಎಲ್ಲೆಲ್ಲಿದೆ ಅಂತ ನನಗೇನು ಗೊತ್ತು. ಏನ್ ಗೊತ್ತಾಯ್ತು? ಇವಳು ಕಲ್ಪನಾ. ಯಾರು? ನಿನಗೂ ತಾರೆ ಕಲ್ಪನಾನ? ಅಲ್ಲ ಸ್ವಾಮಿ, ಉಪೇಂದ್ರ ಸಿನಿಮಾ ಕಲ್ಪನಾ. ಅದಂಗ ಹೇಳ್ತೀಯ? ನಿನ್ನೆ ತಾನೇ ಆ ಸಿನಿಮಾ ನೋಡಿದ್ದೆ. ಓಹೋ, ಕಲ್ಪನಾ ನಾಗವಲೆ ಕಲ್ಪನಾ ಕನ್ಫ್ಯೂಸ್ ಮಾಡ್ತಾಳೋ? ಹೌದಾ ಸ್ವಾಮಿ? ಮಂತ್ರ ಹಾಕಿ ಸ್ವಾಮಿ. ಏನು ಮಹಿಮೆ ಸ್ವಾಮಿ ನಿಮ್ದು? ಯಾಕೆ? ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ನೀವೇ ಕ್ಲೀನ್ ಮಾಡ್ತಾ ಇದ್ದೀರಾ? ಹೇಳು, ಯಾರು ನೀನು? చెప్పను. ಮತ್ತೆ ಚಪ್ಲಿ ಮಾಡ್ಲಿಕ್ಕೆ ಬರ್ತಾನ? చెప్పను.
ಯಾರು ಏನೋ ಅಷ್ಟೊಂದ ಹೇಳಲ್ಲ ಅಂತ ಹೇಳ್ತಾ ಇಲ್ವಾ? ಯಾಕ್ರೋ ಡಿಸ್ಟರ್ಬ್ ಮಾಡ್ತೀರಾ ಕೋತನ್ ಮಕ್ಳ? ಕಲ್ಪನಾ ಮತ್ತೆ ಬಂದೆ. ಇದೇನ್ ಸ್ವಾಮಿ ಎರಡನೇ ಹೆಂಡತಿ ಹತ್ರ ಮಾತಾಡ್ದಂಗೆ ಈಸಿಯಾಗಿ ಮಾತಾಡ್ತಿದ್ದೀರಾ? ನಮ್ಮ ಚೈನಾ ಸ್ವಾಮಿಗಳು ತಲೆ ಕೆಟ್ಟಪ್ಪ ಅಂತ ನಿನಗ ಗಂಟು ಹಾಕ್ಬಿಡ್ತಾರ ಅವ್ರು. ನನಗೆ ಗಂಟು ಹಾಕ್ಬಿಡ್ತೀಯಾ? ನಾಗವಲ್ಲಿ ಮೇಲೆ ಕಣ್ಣು ಹಾಕಿದ್ರೆ ಕಂಡು ಕಿತ್ತಾಕ್ಬಿಡ್ತೀನಿ. ಸ್ವಾಮಿ ಇವ್ನ ನನಗ್ ಬಿಟ್ಬಿಡಿ. ಇವ್ನ ನಾನ್ ಕೊಂದು ಬಿಡ್ತೀನಿ. ಇವ್ನ ಮೊಟ್ಟೆ ಮಾಡಿ ನುಂಗ ಬಿಡ್ತೀನಿ ಸ್ವಾಮಿ. ಸ್ವಾಮಿ ನಿಮಗೆ ಹಿಂಗ ಅನ್ಬಾರ್ದಾಗಿತ್ತು ಸ್ವಾಮಿ. ನಿಮ್ಮನ್ನ ಆಮ್ಲೆಟ್ ಮಾಡ್ಕೊಂಡು ತಿಂತೀನಿ ಅಂತಾಳೆ. ಅವಳು ಬರೇ ಮಾತಿಗಳಿದ್ರೆ ನೀ ಹಾಕೋದು ಹಾಕೊಡ್ತೀಯ. ತಪ್ಪಾಯ್ತು ಸ್ವಾಮಿ. ಸ್ವಾಮಿ ಇವಳು ಯಾರು ಅಂತ ಗೊತ್ತಾಯ್ತು ಸ್ವಾಮಿ. ಯಾರು? ನಾಗವಲ್ಲಿ ಲವರ್ ವಿಜಯ ರಾಜೇಂದ್ರ ಬಹದ್ದೂರ್. ಮರ್ಯಾದೆಗಿಂದ ದೇಹ ಬಿಟ್ಟು ಹೋಗ್ತಾನೆ ಇಲ್ವೋ? ಹೋಗಲ್ಲ ಹೋಗಲ್ಲ. ಎಲ್ಲಿ ಶಿಶಾ ನೀರು ಕೊಡು. ಆಯ್ತು ಸ್ವಾಮಿ ತಗೊಳ್ಳಿ. ಚರಂಡಿ ನೀರು. ಚಿಕ್ಕಪ್ಪ ಚಿಕ್ಕಮ್ಮ ಮೆಕ್ಸಿಕೋ ಮಾರಮ್ಮ. 1/4 ಕೆಜಿ ಪೊಟಾಟೋ, ಅರ್ಧ ಕೆಜಿ ಟೊಮೆಟೊ, ಚಮಚ. ಹೋಗಲ್ಲ. ಈ ದೇಹ ಬಿಟ್ಟು ಹೋಗಲ್ವಾ? ಹೋಗಲ್ಲ ಹೋಗ. ನಾನಿಲ್ಲೇ ಪರ್ಮನೆಂಟ್ ಆಗಿರ್ತೀನಿ. ಹಾಗಾದ್ರೆ ನೀನ್ ಜಡ್ಜ್ ಆಗೇ ಬರ್ಬೇಕು. ದೇಹ ಬಿಟ್ಟು ಏನು ಬೇಕು ನಿಂಗೆ? ನನಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅವಾರ್ಡ್ ಬೇಕು. ಓ ಅದ ಪಕ್ಕದ ಸೆಟಲ್ ಅನುಸರ ಹತ್ರ ಇದೆ, ಹೋಗಿ ಇಸ್ಕೊಂಡು ಬಾ ಹೋಗು. ಜಿಂಕೆ ಮರಿ ಮೇಲೆ ಕಣ್ಣಾಕ್ತೀರೇನ್ರು? ಯಾವಾಗ ಇಲ್ಲಿರೋರ ಮೇಲೆ ಕಣ್ಣಾಕಕ್ಕಾಗ್ತಾ ಇಲ್ಲ. ಏನು ಕಪ್ಪಿಯಾ ಕ್ಯಾಕಿಯಾ ಮೇನೆ ಪ್ಯಾರ್ ಕಿಯಾ. ಸ್ವಾಮಿ ಪ್ರೀತಿ ಮಾಡಬಾರದು, ಮಾಡಿದರೆ ಹೋಗಿ ಹೆದರಬಾರದು. ಮಹಾಪ್ರಭು ನಿಮ್ಮ ದೇಹದೊಳಗೆ 2 ದೆವ್ವ ಇದಾವೆ. ಅವನನ್ನ ಹೊರ ಕರೆಸಿನಿ. ನೀವು ಸ್ವಲ್ಪ ಏಕಮಿಂಟ್ಯಾರ. ನನ್ನ ದೇಹದೊಳಗೆ 2 ದೆವ್ವ ಇದ್ಯಾ? ಯಾಕೆ ನಗ್ತೀಯ? ನಮ್ಮ ಸ್ವಾಮಿಗಳು ಚೈನಾ ಸ್ವಾಮಿಗಳು. ಇವ್ರಿಗೆ ಕೋಪ ಬಂತು ಅಂದ್ರೆ ನಿನ್ನೆ ಹೊಡೆದು ಬಿಡ್ತಾರೆ. ಬೇಕಾದ್ರೆ ಮುಟ್ಟು ನೋಡು. ಮುಟ್ಟು ನೋಡೋದ? ಇಲ್ಲ ಮಹಾಪ್ರಭು, ಈ ನನ್ನ ಮಗ ಡೌ ಮಾಡ್ತಾನೆ. ಕಲ್ಪನಾ ನಾನಾ ನೀನೇ ಕಣೆ ಮಳ್ಳಿ. ಏನೋ ಏಕವಚನದಲ್ಲಿ ಮಾತಾಡಿಸ್ತೀಯಾ? ಸ್ವಲ್ಪ ಮರ್ಯಾದೆನೇ ಇಲ್ಲ. ಇವಳು ಕಲ್ಪನಾನೋ ನಾಗವಲ್ಲಿನೋಲೆ? ಯಾರಾದ್ರೇನು ಇಬ್ರು ಸೆಟಪ್ ಮಾಡ್ಕೊಳ್ಳಿ. ಚಿಕ್ಕಾಕೋ ಚಿಕ್ಕಮ್ಮ ಮೆಕ್ಸಿಕೋ ಮಾರಮ್ಮ 1/4 ಕೆಜಿ ಪೊಟಾಟೋ, ಅರ್ಧ ಕೆಜಿ ಟೊಮೆಟೊ, ಚಮಚ. ಹೋಗೋ. ಈ ದೇಹ ಬಿಟ್ಟೋಕೆ ಏನು ಬೇಕು ನಿಂಗೆ? ನನಗೆ ರಕ್ತ ಬೇಕು, ರಕ್ತ. ಸ್ವಾಮಿನ ಕಿಸ್ ಕೇಳು ಕೊಡ್ತಾರೆ. ರಕ್ತ ಎಲ್ಲಿಂದ ಕೊಡ್ತಾರೆ? ನನಗೆ ಮನುಷ್ಯ ರಕ್ತ ಬೇಕು. ಕಥೆಯ ಮುಗಿಸಿ ಕೊರಳ ನರವ ಕಡಿದು ಮುಗಿಸಿ ಇಂಚಾಗಿ ದೇಹ ಸೀಳಿ ನಡು ಬೀದಿಲಿ ನರಕ ತರಿಸಿ ಈಟದಂಗೆ ಹೊಸಕ್ಕೆ ಬಿಡಲು ಬಿಸಿಯ ರಕ್ತ ಬಸಿದು ಬಿಡಲು ತುಂಡು ತುಂಡರಿಸಲು ತಪ್ಪುಗಳ ತಲೆಗಡಿಯಲು ಪರಿಸುತ್ತ ಬೊಬ್ಬಿರಿಯುತ್ತ ಬಲಿಪೀಠ ಅಣಿ ಮಾಡಿರುವೆ. ತನನ ಧೀಂತ ಧೀಂತ ಧೀಂತನ ತನನ ಧೀಂತ ಧೀಂತ ಧೀಂತನ ತನನ ಧೀಂತ ಧೀಂತ ಧೀಂತನ ಧೀಂತನ. ಸುಂಟರ ಗಾಳಿ ಹಂಗೆ ಬಂದವಳು, ಸಂಹಾರನಾದ ಶೂಲ ತಂದವಳು, ಹೆಣ್ಣು ಸೇರಿ ಬಂದವಳು, ನಿನ್ನ ಅಂತ್ಯ ನೋಡಲೆಂದು ಬಂದವಳು. ಲಕ 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 ಲಕ. ಈ ದೇಹ ಬಿಟ್ಟು ಹೋಗ್ತೇನೆ ಇಲ್ವೋ? ಇಲ್ಲಿ ನೋಡು, ನೀರು ತೊಗೊಂಡು ಎತ್ತಿ ಮಕ್ಕ ಕೊಡ್ತೀನಿ. ಮಾಯಿ ಕಳಾಗತ್ತೆ. ಇಲ್ಲಿಂದ ನಾನು ನಿನ್ನ ಔಟ್ ಆಗಬೇಕಾಗತ್ತೆ. ಹೊಡೆದು ಬಿಡಿ ಸ್ವಾಮಿ, ಬೇಗ ಹೊಡೆದು ಬಿಡಿ. ನೀವಿಬ್ರು ಔಟ್ ಆದ್ರೆ ನಾನೇ ವಿನ್ನರ್ ಅಲ್ವಾ? ಈಗಾದ್ರೆ ಹೇಳು. ಹೇಳ್ತೀನಿ. ಹೇಳ್ತೀಯಾ? ಹೇಳ್ತೀನಿ. ನನ್ನ ಲವರ್ ನೋಡಕ್ಕೆ. ಯಾರು ನಿನ್ನ ಲವರ್? ಸ್ವಾಮಿ ಲವರ್ ಅಂತ ಎಲ್ರೂ ತೋರಿಸ್ತವಳೆ. ಜಗ್ಗೇಶ್ ಚಾರ್ಲಿ. ಜಗ್ಗೇಶ್ ಅಣ್ಣ ಹೋಗ್ತೀಯಾ ನನ್ನ ಪ್ರೇಷ್ ಹತ್ರ? ಕಲ್ಪನಾ ಸ್ವಾಮಿಗೆ ಆಪಲೆ ಟಚ್ ಮಾಡ್ತವನೆ. ಹೋಗು ನಿನ್ನ ಪ್ರೇಷ್ ಹತ್ರ ಹೋಗು. ರಾರಾ ಮ್ಯೂಸಿಕ್.
నన్ను ఒకసారి కనులార తిలకించగా నా వ్యథలన్నీ మనసార ఆలించగా నన్ను ఒకసారి కనులార ಸುಮ್ನಿರು ಸ್ವಾಮಿ. ಏ ನಾಗಿ ನಾಗವಲ್ಲಿ ನಾಗವಲ್ಲಿ ಏ ನಾಗವಲ್ಲಿ ಯಾಕೆ ಅಲ್ಲೇಕೆ ನಿಂತೆ ಡೈಲಾಗ್ ಮರ್ತೋಯ್ತಾ ಅವಳ್ಯಾಕೋ ಕರೆದೆ ಯಾಕೋ ನನ್ ಲವರ್ ಜೊತೆ ಯಾಕೋ ಕರ್ದೆ ಸಣ್ಣ ನಿಲ್ಲವರ ನಾಗವಲ್ಲಿ ನನ್ನ ನೋಡ್ಕೊಳ್ಳಲ್ವೇ? ಅವಳೇ ನಮ್ಮ ಬಾಸು ಹೊಡೆಯಂಗಿದ್ರೆ ಇಬ್ಬರು ಸೇರಿ ಹೊಡಿ ಈ ಚೈನಾ ಸ್ವಾಮಿಗಳನ್ನ ಮಾತಾಡ್ಸಕ್ಕೆ ನಮ್ ಜಗಣ್ಣನ ಚೈನೀಸ್ ಭಾಷೆಯಲ್ಲೇ ಕೇಳ್ಬಿಡೋಣ. ಪರ್ಫಾರ್ಮೆನ್ಸ್ ಕಿಸ್ಕ Tu vas ni ko pas ho te bika te ka hasni pa. Trumis ni ka mas ni po hos ni kala hasni po. Trama ka snipos na ta patiko. ಏ ನಾನು ಅಂತೋಳಲ್ಲಣ್ಣ, ನಾವೇನಿದ್ರು ಜಗ್ಗೇಶ್ ಅಣ್ಣಗೆ ಯಾವಾಗ್ಲೂ ಡೌ ಹೊಡಿಯೋದು. ಬಟ್ರೆ ಫೋಲಾಸ್ಕೆ ಅಮಾಗ್ಯ ಪರ್ಫಾರ್ಮೆನ್ಸ್ಗೆ ಹಾಕೊಂಡು ಇಸ್ಕೆ ಮಾಡಿ ಡಮಟ್ಟಿಸ್ಕೆ ಬಾ. दास्त्रदुलैक मुनिसमसलतिसत बहुत मतकाना प्रोस्तमत परफॉर्मेंस अभिक्षाक्षण by handed at ಓಕಪ್ಪ ರಾಸ್ತ್ರಿ ಸೊ ಮಾಸ ಮುಂಡ ಇಸ್ಕೆ ಫುಲ್ ಇಸ್ಕೆ ಸ್ವಲ್ಪ ಮುಲ ಮುಲ ಹಾಲಲ Anand, trumas ni pos la bahas ni kolobal all this reclamas ni ko potre be. Trumas ni Malaysian circles ni kapas ni ko po. फ्रेम्स परफॉर्मा पितृपक्ष पीपी परदेसी पाउं पाउं पीपी पट्टा पड़का ಸುತ್ರಸ್ಕೆ ಫುಲ್ ಇಸ್ಕೆ गिल्मा mas ni kapas ni ko hai sile patre pe ke sile patre ni ko ba frames na. ಫುಲ್ ಗಿಲ್ಮ ಪ್ರೇಮ್ಸ್ಕ ಓಸ್ಕ ಮಾಸ್ಕೆ Frames na stream pasra setup. ಅಲ್ಲ ಆನಂದ್ ಪ್ರೇಮ್ಸ್ನ ಅಂದ್ರೆ ಏನ್ ಅರ್ಥ? ಅಲ್ಲಮ್ಮ ಪ್ರೇಮು ಯಾರನ್ನ ಇಟ್ಕೊಂಡಿದ್ದಾರೆ ಅಂತ ಅವ್ನು ಹೇಳ್ತಿದ್ದಾನೆ. ಅಲ್ಲಮ್ಮ ಯಾರೋ ಅಸಿಸ್ಟೆಂಟ್ ಡೈರೆಕ್ಟರ್ನ ನೆಕ್ಸ್ಟ್ ಸ್ಕ್ರಿಪ್ಟ್ಗೆ ಇಟ್ಕೊಂತ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆನೆಸ್ಟ್ಲಿ ನಾನು ಅದನ್ನೇ ಹೇಳಿದ್ದೆ. ಏ ಜಗಣ ಮೊದಲು ಹೇಳಿದ ಕರೆಕ್ಟ್ ಆಮೇಲೆ ಹೇಳಿದ ಸುಳ್ಳು. ಒಂದು ಪರ್ಫಾರ್ಮೆನ್ಸ್ ಅಂತ ನಿಮಗೆ ಕೊಟ್ಟಾಗ ತುಂಬ ಹೆವಿ ಡೋಸೇಜು ವಿತ್ ಬಾಡಿ ಲ್ಯಾಂಗ್ವೇಜು ವಿತ್ ಡೈಲಾಗು ಇಂಥ ಸೀನ್ಗಳು ಬಂದಾಗ ನಾವು ಅನುಭವಿಸಿರೋನು ನಮಗೆ ಗೊತ್ತಿದೆ. ಒಂದು 10 ಮಾನಿಟ್ರು ಎಲ್ಲೋ ಸೈಡಲ್ಲಿ ಕೂತಿದ್ದಾಗ ಆರ್ಟಿಸ್ಟ್ಗಳನ್ನ ಕೆರೆದು ಲೇ ಬಾರೋ ನಿನ್ನ ಡೈಲಾಗ್ ಹೇಳೋ ಎತ್ಕೊಡಲೇ ಅಂತ ಹೇಳೋದು. ಅವನು ತಿಂಡಿ ತಿಂತ ಇರೋರು ಒಂದು ಇಡ್ಲಿ ತಿಂತಾ ಇದ್ದೀನಿ ಆಮೇಲೆ ಹೇಳ್ತೀನಿ ಏನು ಗುರು ಪ್ರಾಣ ತಿಂತ್ಯಾ ಅಂತಲೇ. ಆ ಡೈರೆಕ್ಟ್ರು ಸರಿ ಇಲ್ಲ ಕಣೋ ಬೈತನ್ಕೊಂಡು ಅಮ್ಮ ಅಕ್ಕ ಅಂತಲೇ ಹೇಳೋ ಡೈಲಾಗು ಅಂತ ತಿನ್ಕೊಂಡು ಅದು ಹಿಂಗೆ ಅಂದ್ರೆ ಅಂತ ನಾವು ಇಲ್ಲಿ ಎತ್ಕೊಡೋದು ಅವ್ರು ಎತ್ಕೊಡೋದು ಆ ಥರ ಒಂದು ಮಾನಿಟ್ರು ಅಂತ ಮಾಡಿದಾಗ ಈ ಥರ ಕಷ್ಟಪಡ್ತಿದ್ವಿ. ಆ ಟೇಕು ಇಡೋರು ಓಕೆ ಆಗೋದು, ಓಕೆ ಆದಾಗ ಒಬ್ಬರಿಗೂ ಉಸಿರೇ ಬರ್ತಿರಲಿಲ್ಲ, ಎಲ್ಲ ಹಿಂಗೆ ಚಪ್ಪಾಳೆ ಹೊಡೆಯೋರು. ನೆಕ್ಸ್ಟ್ ಕಟ್ ಮಾಡಿದ್ರೆ ನಾವು ಸುಧಾರಿಸ್ಕೊತಾ ಇದ್ವಿ. ಹಂಗೆ ಇವತ್ತು ಆ ಕುಳ್ಳನ್ನ ನೋಡಿದೆ, ಅವಳನ್ನ ನೋಡಿದೆ, ಅವನ್ನ ನೋಡಿದೆ, ಅವ್ನು ಕುಳ್ಳ ಡೈಲಾಗೇ ಮಾಡ್ತದ ಯಾಕೆ ಹಿಂಗಾಯ್ತು ಅಂತ ಆಗಲೇ ಅವನು ಉಸಿರು ತಗೊಂಡು ಒಂದ್ಸರಿ ಬಿಟ್ಟಂಗೆ ಎಲ್ಲ ಗಮನಿಸಿದೆ ನಾನು. ಸೂಪರ್ ಎಕ್ಸ್ಟ್ರಾ ಆರ್ಡರ್ ಇವತ್ತು. ಓಕೆ, ಈಗ ಸೀದಾ ಭಟ್ರ ಹತ್ರ ಬರ್ತೀನಿ. ಈ ಕಳೆದ ವರ್ಷ ಕನ್ನಡದಲ್ಲಿ ಎಲ್ಲ ದೆವ್ವದ ಸಿನಿಮಾಗಳೇ ಗೆದ್ದಿದ್ದು. ಸೊ ಆ ದೆವ್ವನ ಸೆಲೆಕ್ಟ್ ಮಾಡಿದ್ದು ಬಹಳ ಖುಷಿ ಆಯ್ತು. 3 ಜನ ಪರ್ಮನೆಂಟ್ ಆಗಿರ್ಬೇಕಂದ್ರೆ ಜಡ್ಜ್ ಆಗ್ಬೇಕು ಅಂದ ಇವನು. ಆಮೇಲೆ ನೀರ್ ಹಾಕ್ಬಿಟ್ರೆ ಮೈಕಿಗೆ ಬಿದ್ಬಿಡುತ್ತೆ, ಎಲಿಮಿನೇಟ್ ಆಗ್ಬಿಡ್ತೀಯ ಅಂದ. ಆಮೇಲೆ ಏನೋ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ರೆಡಿ ಮಾಡ್ತಾ ಇದ್ದೀರಾ ಸ್ವಾಮಿಗಳೇ ಅಂತಂದ. ಕ್ಲೀನ್ ಮಾಡ್ತಾ ಇದ್ದೀರಾ. ಆಕೆ ಹೇಳಿದ್ರು ನಂಗೆ ಅವಾರ್ಡ್ ಬೇಕು ಅಂತ. ಇದು ಅಕ್ಕಪಕ್ಕದನ್ನ ಇಟ್ಕೊಂಡೇ ಡ್ರಾಮಾ ಮಾಡೋದಿದೆಯಲ್ಲ, ಅದು ಬಹಳ ಮಜಾ ಕೊಡುತ್ತದು. ನಮ್ ಕಾಲು ಎಳಿಬೇಕು ನೀವು. ಸಣ್ಣ ದ್ರಾಕ್ಷಿಗಳನ್ನ ಪೋಣಿಸಿದ ಬೂಂದಿ ಲಾಡು ಇದು. ಆಮೇಲೆ ಎಲ್ಲರೂ ಹೇಳ್ದಾಗೆ ಮೈಕ ಎಲ್ಲ ಅದ್ರ ಬಿದ್ದು ಹೋಗೋಷ್ಟು ಎನರ್ಜಿ ಕೇಳುತ್ತಿದ್ದು. ಅಷ್ಟುದ್ದನೂ ಆ ಎನರ್ಜಿನ ಕಾಪಾಡ್ಕೊಂಡಿದ್ದಕ್ಕೆ ಮೊದಲಿಗೆ 3 ಜನರಿಗೆ ಒಂದು ನಮಸ್ಕಾರ. ಅಂಡ್ ಇದ್ರ ಮೆಂಟ್ರ್ ಮತ್ತೆ ರೈಟರ್ ಇಬ್ರು ಒಬ್ರೇ ಬಿಟ್ರೆ ಮಂಜುನಾಥನ್ ಅವರು. ಅವ್ರಿಗೂ ಪ್ರಾಬ್ಲಿ ಮೈ ಮೇಲೆ ಕಲ್ಪನಾ ಬಂದಿದ್ರು, ಯಾರು ಬಂದಿದ್ರು ಗೊತ್ತಿಲ್ಲ, ಆ ಜೋಶಲ್ಲಿ ಈ ಸ್ಕ್ರಿಪ್ಟ್ ನ ಬರೆದು ಡೈರೆಕ್ಟ್ ಮಾಡಿದ್ದಾರೆ. ಗಂಡು ದೇವಕ್ಕೆ ಒಂದು ನಮಸ್ಕಾರ ಬಾಪ. ಇಲ್ಲಿ
ನಿಮ್ಮ ಶ್ರಮ ತುಂಬ ಕಾಣುತ್ತೆ ಇದರಲ್ಲಿ. ಬಟ್ ನೀವು ಅದನ್ನು ಯೋಚನೆ ಮಾಡಿದ್ದು ಮತ್ತು ಎಕ್ಸಿಕ್ಯೂಟ್ ಮಾಡಿದ್ದು ತುಂಬ ಖುಷಿ ಆಯ್ತು. ಇಲ್ಲಾಂದ್ರೆ ಇಷ್ಟು ನಗ್ತಿರ್ಲಿಲ್ಲ ಜನ. 8-10 ನಿಮಿಷಗಳ ಮಜಕ್ಕೆ ತುಂಬಾ ಬೆಲೆ ಇದೆ. ಅದನ್ನ ಪ್ರಯತ್ನ ಪೂರ್ವಕವಾಗಿ ಬೆವರು ಸುರಿಸಿ ಇಲ್ಲಿ ಬಂದು ಮಾಡಿದಿರಿ. ಅಷ್ಟೇ ಜನನು ನಾಳೆ ಚಪ್ಪಾಳೆ ಹೊಡಿತಾರೆ, ನಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಸೀದಾ ರಕ್ಷಿತಾ ಮೇಡಮ್ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಫಸ್ಟ್ ನಾ ಪ್ರವೀಣ್ ಜೊತೆ ಸ್ಟಾರ್ಟ್ ಮಾಡ್ತೀನಿ, ಬಿಕಾಸ್ ಐ ಲವ್ಡ್ ಹಿಮ್ ದ ಮೋಸ್ಟ್ ಇನ್ ದಿಸ್ ಆಕ್ಟ್. ಪ್ರವೀಣ್, ವೆಲ್ಕಮ್ ಬ್ಯಾಕ್. ವೆರಿ ಗುಡ್. ನಿಜವಾಗ್ಲೂ ಇವತ್ತು ನಿನ್ನ ಪ್ರತಿಯೊಂದು ಚಿಕ್ಕ ಪಂಚ್ಗಳು ತುಂಬ ವರ್ಕೌಟ್ ಆಯಿತು ಈ ಇಂಟೈರ್ ಆ್ಯಕ್ಟ್ಗೆ. ವೆರಿ 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 ಗುಡ್ ಜಾಬ್ ಪ್ರವೀಣ್. ನನಗೆ ನೀನು ತುಂಬ ಇಷ್ಟ ಆದೆ ಇವತ್ತು. ನಯನನ್ ವಿಚಾರ ತಗೊಳ್ಳೋದಾದ್ರೆ ನನಗೆ ಕಾಮಿಡಿ ಎಷ್ಟು ವರ್ಕೌಟ್ ಆಯಿತು ಅಂತ ಗೊತ್ತಿಲ್ಲ, ಬಟ್ ಅವಳಿಗೆ ಆ್ಯಕ್ಟಿಂಗ್ ಕಂಪ್ಲೀಟಾಗಿ ಸ್ಕೋಪ್ ಕೊಟ್ಟರು. ಆ ಆ್ಯಕ್ಟಿಂಗ್ ಸೂಪರ್ಬಾಗಿ ಪರ್ಫಾರ್ಮ್ ಮಾಡಿದ್ಲು ಅವಳು. ಸೂಪರ್. ಆನಂದ, ನಂಗೆ ಆನೆಸ್ಟ್ ಆಗಿ ಏನಿಸುತ್ತೆ ಗೊತ್ತಾ, ಪಾಪ ಇವರೆಲ್ಲ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು, ಈ ಕಾರ್ಯಕ್ರಮನ ನೋಡಿದಂಥ ನಮ್ಮ ಸಿನಿಮಾ ಮಂದಿಗಳು ಹೆಂಗಿದ್ರು ಇವಾಗ ಹೊಸಬರು ಹಿಂದೆ ಹೋಗ್ತಿದ್ದಾರೆ. ಇವ್ರ ಟ್ಯಾಲೆಂಟ್ಗಳೆಲ್ಲ ಇಲ್ಲೇ ನೋಡಿದಿರಲ್ವಾ ನಮ್ಮ ಮುಂದೆ. ನಾವು ಅದನ್ನೆಲ್ಲ ಎಷ್ಟಾಗುತ್ತೋ ಎಲ್ಲ ತೂಕ ಮಾಡ್ತಿದ್ದೀವಲ್ಲ, ಇಂಥವ್ರನ್ನೆಲ್ಲ ಆಯ್ಕೆ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ತೀವಿ. ಸೂಪರ್ ಜಗಣ, ಅವಾಗ ಸಾರ್ಥಕ ಆಗುತ್ತೆ. ಇಲ್ಲ ನಿಜಕ್ಕೂ ಬಹಳ ಒಳ್ಳೆ ಮೆಸೇಜ್ ಇದೆ, ಯಾಕಂದ್ರೆ ಎಲ್ಲ ಶ್ರಮಜೀವಿಗಳು ಜಗಣ, ಎಲ್ಲ ಪಾತ್ರಗಳು ಸಿಕ್ಬಿಡ್ತಾರೆ ಇಲ್ಲಿ. ಹೌದು. ಎಸ್, ಕಮಿಂಗ್ ಬ್ಯಾಕ್ ಟು ಮೇಡಮ್. ಸಂಜು ಬಗ್ಗೆ ಕೇಳೋದಾದ್ರೆ ಅವನು ಒಂದು ಮ್ಯಾಚ್ ಬಾಕ್ಸ್ ಇದ್ದಂಗೆ ಅವನು. ಅದು ಕರೆಕ್ಟಾಗಿ ಅದು ಅನಿಸ್ಬೇಕದು. ಅವನ ಹೈಟ್, ಅವನ ಕ್ಯೂಟ್ನೆಸ್, ಹೇಳೋ ಒಂದು ರೀತಿ, ಇದೆಲ್ಲ ಸಂಜುಗೆ ವರ್ಕೌಟ್ ಆಗ್ತಾ ಹೋಗುತ್ತೆ ಪ್ರತಿ ವಾರ. ಆ್ಯಂಡ್ ಅದಕ್ಕೆ ಅವನಿಗೆ ಆ ಫ್ಯಾನ್ಸ್, ಅವನ ಅಭಿಮಾನಿಗಳು, ಇಷ್ಟಪಡೋ ಜನರು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅನಿಸುತ್ತೆ ನನಗೆ. ಆ್ಯಂಡ್ ದ್ಯಾಟ್ಸ್ ಅ ಗುಡ್ ಥಿಂಗ್ ಅಬೌಟ್ ಹಿಮ್. ಆನ್ ದ ಹೋಲ್ ಈ ಎಲ್ಲರೂ ಉತ್ತರ ಕರ್ನಾಟಕದಿಂದ ಇದ್ದಾರಲ್ವಾ, ಹುಬ್ಳಿ, ಬೆಳಗಾಂ, ಗೋಕಾಕ್, ದಿಸ್ ಹೋಲ್ ಟೀಮ್ ವಾಸ್ ವೆರಿ ವೆರಿ ಗುಡ್ ಟುಡೇ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಸಂಜುಗೆ ಒಂದು ಏನು ಹೇಳ್ಬೇಕಂದ್ರೆ ಕಾಂಪ್ಲಿಮೆಂಟು, ಅವನು ಡ್ರಾಮಾ ಜೂನಿಯರ್ ಕ್ಯಾಟಗರಿಗೆ ಹಿರಿಯ, ಕಾಮಿಡಿ ಕಿಲಾಡಿಗಳಿಗೆ ಕಿರಿಯ, ಈ ಮಧ್ಯ ಬ್ರಿಡ್ಜಲ್ಲಿರುವಂಥ 16 ವರ್ಷದ ಪುಟಾಣಿ. ಸೊ ಹಾಗಾಗಿ ನಮ್ಮ ಕಾಮಿಡಿ ಕಿಲಾಡಿಗಳೆಲ್ಲ ಅತ್ಯಂತ ಕಿರಿಯ ಕಂಟೆಸ್ಟೆಂಟು ಇರೋ ಎಲ್ಲ ದೊಡ್ಡವ್ರ ಜೊತೆ ಆ ಒಂದು ಈಕ್ವೇಷನಲ್ಲಿ ಅವ್ನು ಮ್ಯಾಚ್ ಮಾಡ್ಕೊಂಡು ಹೋಗ್ತಾನೆ. ಸೊ ಹಾಗಾಗಿ ಗಾಡ್ ಬ್ಲೆಸ್ ಯು. ಬನ್ನಿ ಜೋರ ಚಪ್ಪಾಳೆ ನಮ್ಮ UKPKಗೆ. ಎಸ್, ಸೊ ಜಡ್ಜಸ್ ಅವರ ಸೀಕ್ರೆಟ್ ಮಾರ್ಕ್ಸ್ನ ಈಗ ಆಲ್ರೆಡಿ ಕೊಟ್ಟಿದ್ದಾರೆ, ಅವರ ಒಂದು ಒಪಿನಿಯನ್ಸ್ನ ವ್ಯಕ್ತ ಕೂಡ ಪಡಿಸಿದ್ದಾರೆ. ನೋಡುವ ಏನು ಅಂದ್ಬಿಟ್ಟು ಅಂತ. ದಯವಿಟ್ಟು ನಿಮ್ಮ ಸೀಟ್ ಕಡೆ ಹೊರಡಿ. ಅರ್ಧ kg ಬಟಾಟೋ, 1/4 kg ಟೊಮಾಟೋ ಒಳ. ಥ್ಯಾಂಕ್ ಯು, ಲವ್ ಯು ಕಿಲಾಡಿಗಳೇ. ಸೂಪರ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ನಮ್ಮ ಕಿಲಾಡಿಗಳು. ಈ ಪರ್ಫಾರ್ಮೆನ್ಸ್ಗಳು ನಾಳೆ ಕೂಡ ಹೀಗೆ ಮುಂದುವರಿಯುತ್ತೆ. ಸೊ ಅಲ್ಲಿವರೆಗೂ ನಾನು ಟಾಟಾ ಬಾಬಾಯ್ ಸಿ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ ಹೀಗೆ, ಇದು ಕಾಮಿಡಿ ಕಿಲಾಡಿಗಳು, ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್, ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಗುಲಾಬ್ ಜಾಮೂನ್, ಬೈ ಒನ್ ಗೆಟ್ ಒನ್ ಫ್ರೀ, ಅಸೋಸಿಯೇಟ್ ಸ್ಪಾನ್ಸರ್ಸ್ ಆನೋರೈಟ್, ಡ್ಯುಯಲ್ ಕ್ಯಾಮ್ರಾ, ಡ್ಯುಯಲ್ ಜಾಯ್, Hershey's. See you, take care, bye bye, good night.